ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಆಫ್ಟರ್ ಅ ಲಾಂಗ್ ಟೈಮ್ we are taking the classes. Now first of all ಸೈನ್ಸ್ನಲ್ಲಿ ಬರ್ತಕ್ಕಂಥ SSLCಯಲ್ಲಿ ಬರ್ತಕ್ಕಂಥ ಸೈನ್ಸ್ನ ಚಾಪ್ಟರ್ 1 ಯಾವುದಂತಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ನ ಬಗ್ಗೆ ಇವಾಗ ನೋಡ್ಕೊಂಡು ಹೋಗೋಣ. ನಾವು ಈ ಚಾಪ್ಟರ್ನನ್ನು 2 ಪಾರ್ಟ್ಸ್ನಲ್ಲಿ ಸ್ಟಡಿ ಮಾಡೋಣ. ಫಸ್ಟ್ ಪಾರ್ಟ್ನಲ್ಲಿ ನಾವು ಚಾಪ್ಟರ್ನ ಇಂಟ್ರೊಡಕ್ಷನ್, ವಾಟ್ ಈಸ್ ದ ಕೆಮಿಕಲ್ ರಿಯಾಕ್ಷನ್, ವಾಟ್ ಹ್ಯಾಪನ್ಸ್ ಇನ್ ದ ಕೆಮಿಕಲ್ ರಿಯಾಕ್ಷನ್, ಆ್ಯಂಡ್ ಆಲ್ಸೋ ನಾವೇನಂದರೆ ವಾಟ್ ಈಸ್ ದ ಕೆಮಿಕಲ್ ಇಕ್ವೇಷನ್, ಹೌ ಟು ರೈಟ್ ದ ಕೆಮಿಕಲ್ ಇಕ್ವೇಷನ್ ಆ್ಯಂಡ್ ಹೌ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಷನ್. ಇದ್ರ ಬಗ್ಗೆ ನಾವೇನ ಪಾರ್ಟ್ 1ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಲೈನ್ ಬೈ ಲೈನ್ NCERTನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಲೈನ್ ಬೈ ಲೈನ್ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಏನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾವು ಫಸ್ಟ್ ಏನಂದರೆ ಕನ್ಸಿಡರ್ ದ ಫಾಲೋವಿಂಗ್ ಸಿಚುವೇಶನ್ ಆಫ್ ಡೈಲಿ ಲೈಫ್ ಆ್ಯಂಡ್ ಥಿಂಕ್ ವಾಟ್ ಹ್ಯಾಪನ್ಸ್ ವೆನ್. ಏನಂದರೆ ಇಲ್ಲೊಂದು 4-5 ಸಿಚುವೇಶನ್ಸನ್ನು ಕೊಟ್ಟಿದ್ದಾರೆ. ಅವೇನೆಂದರೆ ಡೈಲಿ ಲೈಫ್ನಲ್ಲಿ ಆಗ್ತವೆ. ಅವುಗಳಾದಾಗ ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ನಾವು ಇವಾಗ ನೋಡ್ಕೊಂಡು ಹೋಗೋಣ. ಮಿಲ್ಕ್ ಈಸ್ ಲೆಫ್ಟ್ ಆಟ್ ದ ರೂಮ್ ಟೆಂಪರೇಚರ್ ಡ್ಯೂರಿಂಗ್ ದ ಸಮ್ಮರ್. ಏನಂದರೆ ಸಮ್ಮರ್ ಸೀಸನ್ ಅಂದರೆ ಬೇಸಿಗೆ ಕಾಲದಲ್ಲಿ ನಾವು ಹಾಲನ್ನು ರೂಮ್ ಟೆಂಪರೇಚರ್ನಲ್ಲಿ ಬಿಟ್ಟಾಗ ಏನಾಗುತ್ತೆ. ಆ್ಯನ್ ಐರನ್ ತವಾ ಪ್ಯಾನ್ ಆರ್ ನೇಲ್ಸ್ ಈಸ್ ಲೆಫ್ಟ್ ಎಕ್ಸ್ಪೋಸ್ಡ್ ಟು ಹ್ಯೂಮನ್ ಅಟ್ಮಾಸ್ಫಿಯರ್. ಏನಂದರೆ ಇವಾಗ ಒಂದು ಐರನ್ ತವಾ ಅಥವಾ ಪ್ಯಾನ್ ಅಥವಾ ನೇಲ್ ಇರುತ್ತಲ್ಲ, ಅದನ್ನು ನಾವು ಒಂದು ತೇವಾಂಶ ಇರತಕ್ಕಂಥ ಒಂದು ಅಟ್ಮಾಸ್ಫಿಯರ್ ಅಂದರೆ ವಾತಾವರಣದಲ್ಲಿ ಬಿಟ್ಟಾಗ ಏನಾಗುತ್ತೆ. ಗ್ರೇಪ್ಸ್ ಗೆಟ್ ಫರ್ಮೆಂಟೆಡ್. ಗ್ರೇಪ್ಸ್ ಅಂದರೆ ದ್ರಾಕ್ಷಿನ ಫರ್ಮೆಂಟೆಡ್ ಮಾಡಿದಾಗ ಏನಾಗುತ್ತೆ. ಫುಡ್ ಈಸ್ ಕುಕ್ಡ್, ಅವಾಗ ಏನಾಗುತ್ತೆ. ಫುಡ್ ಗೆಟ್ಸ್ ಡೈಜೆಸ್ಟೆಡ್ ಇನ್ ದ ಬಾಡಿನಲ್ಲಿ ಫುಡ್ ಡೈಜೆಸ್ಟ್ ಆದಾಗ ಏನಾಗುತ್ತೆ. ವಿ ರೆಸ್ಪೈರ್. ಇವೆಲ್ಲ ಡೈಲಿ ಲೈಫ್ನಲ್ಲಿ ನಾವು ನೋಡ್ಕೊಂಬರ್ತಕ್ಕಂಥ ಕಂಡೀಷನ್ಸ್ಗಳಾಗಿವೆ. ಇವುಗಳಲ್ಲಿ ಒಂದೊಂದಾಗಿ ಏನೇನಾಗುತ್ತೆ ಅಂತ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋದಾದರೆ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಮಿಲ್ಕ್ ಈಸ್ ಲೆಫ್ಟ್ ಆಟ್ ದ ರೂಮ್ ಟೆಂಪ್ರೇಚರ್ ಡ್ಯೂರಿಂಗ್ ದ ಸಮ್ಮರ್ಸ್ನಲ್ಲಿ ನಾವು ಮಿಲ್ಕನ್ನು ಬಿಟ್ಟಾಗ ಏನಾಗುತ್ತೆ ಅಂದರೆ ಅದೇ ಹಾಳಾಗಿ ಹೋಗುತ್ತೆ. ಯಾವುದಕ್ಕೋಸ್ಕರ ಹಾಳಾಗುತ್ತೆ ಅಂದರೆ ಟೆಂಪರೇಚರು ಜಾಸ್ತಿ ಆಗೋದ್ರಿಂದ ಅದು ಹಾಳಾಗಿ ಒಡೆದು ಹೋಗುತ್ತೆ ಅಥವಾ ಹಾಳಾಗಿ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಐರನ್ ತವಾನ ನಾವು ಏನು ಮಾಡಿದಾಗ ಹ್ಯೂಮಿಡ್ ಅಟ್ಮಾಸ್ಫಿಯರ್ನಲ್ಲಿ ಇಟ್ಟಾಗ ಅದೇನಾಗುತ್ತೆ ಅಂದರೆ ತುಕ್ಕು ಹಿಡಿಯುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಾಂದರೆ ತುಕ್ಕು ಹಿಡಿಯುತ್ತೆ. ದ್ಯಾಟ್ ಕಮ್ಸ್ ಇನ್ ಟು ದ ಕಲರ್ ಚೇಂಜ್ ಆಗುತ್ತೆ. ಅದು ಏನಾಗುತ್ತೆ ಅಂತಂದರೆ ರೆಡ್ಡಿಶ್ ಕಲರ್ನಲ್ಲಿ ಅದು ಐರನ್ ಇದ್ದದ್ದು ಚೇಂಜ್ ಆಗುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಗ್ರೇಪ್ಸ್ ಗೆಟ್ ಫರ್ಮೆಂಟೆಡ್ ಆದಾಗ ಏನಾಗುತ್ತೆ ಅಂದರೆ ಇದನ್ನು ಏನು ಮಾಡ್ತಾರೆ ಅಂದರೆ ವೈನ್ ತಯಾರು ಮಾಡ್ತಾರಲ್ಲ, ಅದರಲ್ಲಿ ನಾವು ಗ್ರೇಪ್ಸನ್ನ ನಾವು ಫರ್ಮೆಂಟೆಡ್ ಮಾಡ್ತೀವಿ ಅಂತ ನಾವು ಹೇಳ್ಬೋದು. ಫುಡ್ ಕುಕ್ಕಿಂಗ್ ಆಗುವಾಗ ಏನಾಗುತ್ತೆ ಅಂದರೆ ಟೆಂಪರೇಚರ್ ಬದಲಾವಣೆ ಆಗುತ್ತೆ ಮತ್ತು ಸ್ಟೇಟ್ನಲ್ಲಿ ವಸ್ತುವಿನ ಸ್ಟೇಟ್ನಲ್ಲಿ ಬದಲಾವಣೆ ಆಗುತ್ತೆ. ಅದಲ್ಲದೆ ಗ್ಯಾಸಸ್ ಲೀಕ್ ಆಗುತ್ತೆ. ಇದೆಲ್ಲನೂ ಆಗುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಫುಡ್ ಗೆಟ್ಸ್ ಡೈಜೆಸ್ಟೆಡ್ ಇನ್ ಅವರ್ ಬಾಡಿ. ಫುಡ್ಡು ನಮ್ಮ ಬಾಡಿನಲ್ಲಿ ಡೈಜೆಸ್ಟ್ ಆಗುವಾಗ ಯಾವ ಥರ ಅಂದರೆ ಆಲ್ಮೋಸ್ಟ್ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ರೆಸ್ಪಿರೇಷನ್ ಆಗುವಾಗ ಏನಾಗುತ್ತೆ ಅಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ. ಆಕ್ಸಿಜನ್ ಒಳಗಡೆ ಹೋಗುತ್ತೆ ಮತ್ತು ಉಳಿಕಿದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಅದರ್ ಏನಿರುತ್ತಲ್ಲ ಅದೆಲ್ಲ ಹೊರಗಡೆ ಬರುತ್ತೆ. ಅದಲ್ಲದೆ ಸ್ವಲ್ಪ ಹೀಟ್ ಕೂಡ ಹೊರಗಡೆ ಬರುತ್ತೆ ಅಂತ ನಾವು ಹೇಳ್ಬೋದು. ದೆನ್ ಇನ್ ಆಲ್ ದ ಅಬೋವ್ ಸಿಚುವೇಶನ್ ದ ನೇಚರ್ ಆ್ಯಂಡ್ ದ ಐಡೆಂಟಿಟಿ ಆಫ್ ದ ಇನಿಷಿಯಲ್ ಸಬ್ಸ್ಟೆನ್ಸಸ್ ಹ್ಯಾವ್ ಸಮ್ವಾಟ್ ಚೇಂಜ್ಡ್. ಏನಾಗುತ್ತೆ ಅಂದರೆ ಇಲ್ಲಿ ಮೇಲ್ಗಡೆ ಇರತಕ್ಕಂಥ ಎಲ್ಲ ಸಿಚುವೇಶನ್ನಲ್ಲೂ ಏನಾಗಿದೆ ಅಂದರೆ ವಸ್ತುವಿನ ನೇಚರ್ ಆ್ಯಂಡ್ ಐಡೆಂಟಿಟಿ ಏನಾಗುತ್ತೆ ಅಂದರೆ ಸ್ವಲ್ಪನಾದರೂ ಚೇಂಜ್ ಆಗಿದೆ ಅಂತ ನಾವು ಹೇಳ್ಬೋದು. ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಬೌಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಆಫ್ ದ ಮ್ಯಾಟರ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸಸ್. ನಾವು ಪ್ರೀವಿಯಸ್ ಕ್ಲಾಸಸ್ನಲ್ಲಿ ಏನು ನೋಡ್ಕೊಂಡಿದ್ದೀವಿ ಅಂದರೆ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಆಫ್ ಮ್ಯಾಟರ್ ಅಂದರೆ ಒಂದು ವಸ್ತುವಿನಲ್ಲಿ ಫಿಸಿಕಲ್ ಮತ್ತು ಕೆಮಿಕಲ್ ಚೇಂಜಸ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು 9th ನೋಡ್ಕೊಂಡು ಹೋಗಿದ್ದೇವೆ. ವೆನೆವರ್ ಅ ಕೆಮಿಕಲ್ ಚೇಂಜ್ ಆಕರ್ಸ್ ವಿ ಕ್ಯಾನ್ ಸೇ ದ ಕೆಮಿಕಲ್ ರಿಯಾಕ್ಷನ್ಸ್ ಹ್ಯಾಸ್ ಟೇಕ್ಸ್ ಪ್ಲೇಸ್. ಏನಾಗುತ್ತೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗಬೇಕಂದ್ರೆ ಏನಾಗಬೇಕಂದ್ರೆ ಕೆಮಿಕಲ್ ಚೇಂಜಸ್ ಆಗಬೇಕು.
ಏನು ಕೆಮಿಕಲ್ ಚೇಂಜಸ್ ಆಗಬೇಕಂತಂದರೆ ಒಂದು ವಸ್ತು ಇದ್ದದ್ದು ಇನ್ನೊಂದು ವಸ್ತುವಾಗಿ ಏನು ಮಾರ್ಪಾಡಾಗೋದೆ. ಒನ್ ಮ್ಯಾಟರ್ ಈಸ್ ಬಿಕಮ್ ಅ ಡಿಫರೆಂಟ್ ಮ್ಯಾಟರ್. ಅದಕ್ಕೆ ಡಿಫರೆಂಟ್ ಐಡೆಂಟಿಟಿ ಇರಬೇಕು, ಡಿಫರೆಂಟಾಗಿ ಶೋ ಆಗಬೇಕು, ಮತ್ತು ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಾಲಿಟೀಸನ್ನು ಹೊಂದಿರಬೇಕು. ಅವುಗಳ ಅಲ್ಲಿ ಏನಾಗುತ್ತೆ ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಕೆಮಿಕಲ್ ಚೇಂಜಸ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಯು ಮೇ ಪೆರಾಪ್ಸ್ ಬಿ ಎ ವಂಡರಿಂಗ್ ಆಸ್ ಟು ವಾಟ್ ಈಸ್ ಆ್ಯಕ್ಚುಲಿ ಮೀನ್ಡ್ ಬೈ ಅ ಕೆಮಿಕಲ್ ರಿಯಾಕ್ಷನ್. ನಾವು ಆ್ಯಕ್ಚುಲಿ ಮೀನ್ಡ್ ಬೈ ಅ ಕೆಮಿಕಲ್ ರಿಯಾಕ್ಷನ್ ಅನ್ನೋದನ್ನು ನಾವು ತಿಳ್ಕೊಬೇಕಾದ್ರೆ ಹೌ ಡು ವಿ ನೋ ದ್ಯಾಟ್ ದ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಕೆಮಿಕಲ್ ರಿಯಾಕ್ಷನ್ಸ್ ಹೇಗೆ ಆಗುತ್ತಂತ ನಾವು ಇವಾಗ ನೋಡ್ಕೋಬೇಕಂದ್ರೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಮುಖಾಂತರ ನಾವು ನೋಡ್ಕೊಂಡು ಹೋಗೋಣ. ದ ಫಸ್ಟ್ ಆ್ಯಕ್ಟಿವಿಟಿ ಈಸ್ ಆ್ಯಕ್ಟಿವಿಟಿ 1.1 ಅಂತ ನಾವು ಹೇಳ್ಬೋದು. ಇದರಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ದ ಆ್ಯಕ್ಟಿವಿಟಿ ನೀಡ್ಸ್ ಟು ದ ಟೀಚರ್ಸ್ ಅಸಿಸ್ಟೆಂಟ್. ಏನಂದರೆ ಟೀಚರ್ಸ್ ಮುಖಾಂತರನೇ ಇದಾಗಬೇಕು. ಇಟ್ ವುಡ್ ಬಿ ಅ ಬೆಟರ್ ಇಫ್ ಸ್ಟೂಡೆಂಟ್ ವಿಯರ್ ಅ ಸೂಟೇಬಲ್ ಐ ಗ್ಲಾಸಸ್. ಏನಂದರೆ ಕಣ್ಣಿಗೆ ಐ ಗ್ಲಾಸಸ್ ಹಾಕ್ಕೊಂಡು ಈ ಆ್ಯಕ್ಟಿವಿಟಿನ ಮಾಡೋದು ಸೂಕ್ತ ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ ಆಫ್ ಆಲ್ ನಮಗೆ ಇದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಮ್ಯಾಗ್ನೀಸಿಯಮ್ ರಿಬ್ಬನ್ ಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಒಂದು ಬರ್ನರ್ ಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಒಂದು ವಾಚ್ ಗ್ಲಾಸ್ ಬೇಕಾಗುತ್ತೆ. ಇಷ್ಟು ಎಲ್ಲ ಬೇಕಾಗುತ್ತೆ ಅಂತ ಒಂದು ಟಾಂಗ್ ಬೇಕಾಗುತ್ತೆ. ನಾವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ ಸ್ಯಾಂಡ್ ವಾಟರ್ನಿಂದ ದ ಕ್ಲೀನ್ ಅ ಮ್ಯಾಗ್ನೀಸಿಯಮ್ ರಿಬ್ಬನ್ ಅಬೌಟ್ 3 to 4 ಸೆಂಟಿಮೀಟರ್ ಲಾಂಗ್, ಬರ್ನಿಂಗ್ ಇಟ್ ವಿತ್ ಅ ಸ್ಯಾಂಡ್ ಪೇಪರ್ ಅಂತ ಕೇಳಿದ್ದಾರೆ. ಏನು ಮಾಡಬೇಕಂದ್ರೆ ನಾವು 3 to 4 ಸೆಂಟಿಮೀಟರ್ ಮ್ಯಾಗ್ನೀಸಿಯಮ್ ರಿಬ್ಬನ್ ಇದೇನಿದೆಯಲ್ಲ ಮ್ಯಾಗ್ನೀಸಿಯಮ್ ರಿಬ್ಬನನ್ನು ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ಸ್ಯಾಂಡ್ ಪೇಪರ್ ಅಂತ ಬರುತ್ತೆ. ಸ್ಯಾಂಡ್ ಪೇಪರ್ನಿಂದ ಅದನ್ನು ನಾವು ಕ್ಲೀನ್ ಮಾಡಬೇಕು. ಏಕೆ ಕ್ಲೀನ್ ಮಾಡಬೇಕಂದ್ರೆ ಮ್ಯಾಗ್ನೀಸಿಯಮ್ ರಿಬ್ಬನ್ನು ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಮುಖಾಂತರ ರಿಯಾಕ್ಷನ್ ಮಾಡಿಬಿಟ್ಟು ಅದರ ಮೇಲ್ಮೈ ಪದರ ಏನಾಗಿರುತ್ತಲ್ಲ ಅದರ ಮೇಲ್ಮೈ ಪದರು ಏನಾಗಿರುತ್ತೆ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದಿರುತ್ತೆ. ಅದಕ್ಕೋಸ್ಕರ ಅದನ್ನು ಏನು ಮಾಡಬೇಕಂದ್ರೆ ನಾವು ಸ್ಯಾಂಡ್ ಪೇಪರ್ನಿಂದ ಏನು ಮಾಡಬೇಕಂದ್ರೆ ರಬ್ ಮಾಡಿಬಿಟ್ಟು ಕ್ಲೀನ್ ಮಾಡಬೇಕು. ದೆನ್ ನೆಕ್ಸ್ಟ್ ಹೋಲ್ಡ್ ಇಟ್ ವಿತ್ ಅ ಪೇರ್ ಆಫ್ ಟಾಂಗ್ಸ್ನಿಂದ ಅದನ್ನು ಹಿಡ್ಕೊಳ್ಬೇಕು. ಬರ್ನ್ ಇಟ್ ಯೂಸಿಂಗ್ ಅ ಸ್ಪಿರಿಟ್ ಲ್ಯಾಂಪ್ ಆರ್ ಅ ಬರ್ನರ್ ಆ್ಯಂಡ್ ಕಲೆಕ್ಟ್ ದ ಆ್ಯಶ್ ಸೋ ಫಾರ್ಮ್ ಇನ್ ದ ವಾಚ್ ಗ್ಲಾಸ್ ಆ್ಯಶ್ ಶೋನ್ ಇನ್ ದ ಫಿಗರ್ 1.1. ಬರ್ನ್ ಇಟ್ ಮ್ಯಾಗ್ನೀಸಿಯಮ್ ರಿಬ್ಬನ್ ಕೀಪಿಂಗ್ ಇಟ್ ಅವೇ ಫ್ರಮ್ ದ ಪಾಸಿಬಲ್ ಫ್ರಮ್ ಯುವರ್ ಐಸ್. ಏನಂದರೆ ಮ್ಯಾಗ್ನೀಸಿಯಮ್ ರಿಬ್ಬನನ್ನು ಏನು ಮಾಡಬೇಕು, ಒಂದು ಬರ್ನರ್ನಿಂದ ಏನು ಮಾಡಬೇಕಂದ್ರೆ ಅದನ್ನು ಸುಡಬೇಕು. ಸುಟ್ಟಾಗ ಏನಾಗುತ್ತಂದರೆ ಅಲ್ಲಿ ಒಂದು ಅದರದ್ದು ಬೂದಿ ಅಂತಾರಲ್ಲ ಆ ಬೂದಿನ ವಾಚ್ ಗ್ಲಾಸ್ನಲ್ಲಿ ಕಲೆಕ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದಾರೆ. ಇಲ್ಲಿ ಯಾವ ರೀತಿ ಡಯಾಗ್ರಾಮ್ನಲ್ಲಿ ತೋರಿಸಿದಾರಲ್ಲ ಅದೇ ರೀತಿ ತೋರಿಸಿದ್ದಾರೆ. ವಾಟ್ ಡು ಯು ಅಬ್ಸರ್ವ್, ಇದ್ರ ಮುಖಾಂತರ ನಿಮಗೆ ಏನು ಅರ್ಥ ಆಗುತ್ತೆ, ಏನು ನೀವು ಅಬ್ಸರ್ವೇಷನ್ ಮಾಡಿದ್ದೀರಾ ಅಂತ ಹೇಳೋದಾದರೆ ಬರ್ನಿಂಗ್ ಆಫ್ ಅ ಮ್ಯಾಗ್ನೀಸಿಯಮ್ ರಿಬ್ಬನ್, ಏರ್ ಕಲೆಕ್ಷನ್ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಇನ್ ಅ ವಾಚ್ ಗ್ಲಾಸ್. ಇದೇನು ಬೂದಿ ಇರುತ್ತಲ್ಲ ಇದನ್ನು ಏನಂತ ಕರೀತಾರೆ ಅಂದರೆ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಅಂತ ಕರೀತಾರೆ. ಇಲ್ಲಿ ಏನಾಗಿದೆ ಅಂದರೆ ಮ್ಯಾಗ್ನೀಸಿಯಮ್ ಇದ್ದದ್ದು ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಮಾಡಿಬಿಟ್ಟು ಮ್ಯಾಗ್ನೀಸಿಯಮ್ ಆಕ್ಸೈಡ್ ಆಗಿ ಪರಿವರ್ತನೆ ಆಗೈತೆ ಅಂತ ನಾವು ಹೇಳ್ಬೋದು. ಯು ಮಸ್ಟ್ ನೋ ಹ್ಯಾವ್ ಅಬ್ಸರ್ವ್ಡ್ ದ್ಯಾಟ್ ದ ಮ್ಯಾಗ್ನೀಸಿಯಮ್ ರಿಬ್ಬನ್ ಬರ್ನ್ಸ್ ವಿತ್ ಅ ಡೀಸೆಲ್ ವೈಟ್ ಫ್ಲೇಮ್. ಏನಾಗುತ್ತೆ ಅಂದರೆ ಅದು ವೈಟ್ ಫ್ಲೇಮ್ನಲ್ಲಿ ಅದು ಬರ್ನ್ ಆಗುತ್ತೆ. ಚೇಂಜಸ್ ಇನ್ ಟು ದ ವೈಟ್ ಪೌಡರ್. ಏನಾಗುತ್ತೆ ಅಂದರೆ ವೈಟ್ ಪೌಡರ್ನಲ್ಲಿ ಅದು ಚೇಂಜ್ ಆಗುತ್ತೆ. ದಿಸ್ ಪೌಡರ್ ಈಸ್ ಕಾಲ್ಡ್ ಆ್ಯಸ್ ಮ್ಯಾಗ್ನೀಸಿಯಮ್ ಆಕ್ಸೈಡ್. ಅದನ್ನು ಏನಂತ ಕರೀತಾರೆ ಅಂದರೆ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಅಂತ ಕರೀತಾರೆ. ಇಟ್ ಫಾರ್ಮ್ ಡ್ಯೂ ಟು ದ ರಿಯಾಕ್ಷನ್ ಬಿಟ್ವೀನ್ ದ ಮ್ಯಾಗ್ನೀಸಿಯಮ್ ಆ್ಯಂಡ್ ಆಕ್ಸಿಜನ್ ಪ್ರೆಸೆನ್ಸ್ ಇನ್ ದ ಏರ್. ನಾನೇನೋ ಹೇಳಿದ್ನಲ್ಲ ಆವಾಗಲೇ, ಅದೇನೆಂದರೆ ಮ್ಯಾಗ್ನೀಸಿಯಮ್ ಮತ್ತು ಆಕ್ಸಿಜನ್ ಜೊತೆ ಪರಿವರ್ತನೆ ಹೊಂದ್ಬಿಟ್ಟು ಮ್ಯಾಗ್ನೀಸಿಯಮ್ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ನಾವು ಇವಾಗ ವಿ ವಿಲ್ ಗೋ ಟು ದ ಆ್ಯಕ್ಟಿವಿಟಿ 1.2. 1.2ನಲ್ಲಿ ಏನಾಗುತ್ತೆ ಅಂದರೆ ದ ಲೀಡ್ ನೈಟ್ರೇಟ್ ಸೊಲ್ಯೂಷನ್ ಇನ್ ದ ಟೆಸ್ಟ್ ಟ್ಯೂಬ್. ಏನಂದರೆ ಲೀಡ್ ನೈಟ್ರೇಟ್ ಸೊಲ್ಯೂಷನನ್ನು ತೊಗೋಬೇಕು. ಆ್ಯಡ್ ದ ಪೊಟ್ಯಾಷಿಯಮ್ ಹೈಡ್ರೈಡ್ ಸೊಲ್ಯೂಷನ್ ಟು ದಿಸ್. ಆವಾಗ ಏನಾಗುತ್ತೆ ಅಂತ ನಾವು ನೋಡ್ಕೊಂಡು ಹೋಗೋದಾದರೆ ಇವಾಗ ಅದರದ್ದು ಕೆಮಿಕಲ್ ರಿಯಾಕ್ಷನನ್ನು ನಾನು ಬರಿತೀನಿ, ನೋಡ್ಕೊಂಡು ಹೋಗಿ. ನಾವು ಲೀಡ್ ನೈಟ್ರೇಟ್
ನೈಟ್ರೇಟ್ನ ಯಾವುದರಲ್ಲಿ ಪೊಟ್ಯಾಷಿಯಂ ಏನು ಅಯೋಡೈಡ್ನಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ನಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ ಇದು ಪೊಟ್ಯಾಷಿಯಂ ಅಯೋಡೈಡ್, ಇದು ಲೀಡ್ ನೈಟ್ರೇಟ್, ಇದು ಕೆ ಥರ ಇದೆ, ಇದನ್ನು ಕೆ ಅಂದರೆ ಪೊಟ್ಯಾಷಿಯಂ ಅಂತ ಹೇಳ್ಬೋದು, ಪೊಟ್ಯಾಷಿಯಂ ಅಯೋಡೈಡ್. ಅವಾಗ ಏನಾಗುತ್ತೆ ಅಂದರೆ ಆ್ಯರೋ ಮಾರ್ಕ್ ಮುಂದ್ಗಡೆ ಬರೋದನ್ನು ಇಲ್ಲಿ ಕೆಳಗಡೆ ಬರೀತೀನಿ ನೋಡ್ಕೊಂಡು ಹೋಗಿ. PbI2 ಅಂದರೆ ಏನಾಗುತ್ತಂದರೆ ಲೀಡ್ ಅಯೋಡೈಡ್ ಆಗುತ್ತೆ ಮತ್ತು ಏನಾಗುತ್ತಂದರೆ ಪೊಟ್ಯಾಷಿಯಂ ನೈಟ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಉಂಟಾಗುತ್ತೆ. ಇದು ಒನ್ ಆಫ್ ದ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಇದನ್ನು ನಾವು ಮುಂದೆ ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ಪಾರ್ಟ್ ಆಫ್ ದ ನೆಕ್ಸ್ಟ್ ಪಾರ್ಟ್ನಲ್ಲಿ, ಇದೇ ಚಾಪ್ಟರ್ನ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ನೋಡ್ಕೊಳ್ಳೋಣ ಇದು ಏನಂತ. ಇಲ್ಲಿ ಏನಾಗುತ್ತಂದರೆ ಚೇಂಜಸ್ ಆಫ್ ಮ್ಯಾಟರ್ ಆಗಿದೆ. ಇಲ್ಲಿ ಒಂದು ವಸ್ತು ಇದ್ದದ್ದು ಇನ್ನೊಂದು ವಸ್ತುವಾಗಿ ಕನ್ವರ್ಟ್ ಆಗಿದೆ ಅಂತ ನಾವು ಹೇಳಬಹುದು. ಇವಾಗ ನೆಕ್ಸ್ಟ್ ಆ್ಯಕ್ಟಿವಿಟಿ 1.3 ಇದ್ರ ಡಯಾಗ್ರಾಮ್ ಎಲ್ಲಿದೆ ಅಂದರೆ ಇಲ್ಲಿ ನೋಡ್ಕೊಂಡು ಹೋಗ್ರಿ. ಇದ್ರ ಡಯಾಗ್ರಾಮ್ ಇಲ್ಲಿದೆ, ಇಲ್ಲಿ ನೋಡ್ಕೊಂಡು ಹೋಗ್ರಿ. ಇದ್ರ ಡಯಾಗ್ರಾಮ್ ಇಲ್ಲಿದೆ. ಇಲ್ಲಿ ಏನೇನಾಗುತ್ತೆ ಅಂದರೆ ನೋಡಿರಿ, ಟೇಕ್ ಫ್ಯೂ ಜಿಂಕ್ ಗ್ರ್ಯಾನ್ಯುವಲ್ಸ್ ಇನ್ ಅ ಕ್ರೋನಿಕಲ್ ಫ್ಲಾಸ್ಕ್ ಆರ್ ಅ ಟೆಸ್ಟ್ ಟ್ಯೂಬ್. ಏನು ಮಾಡಬೇಕಂದ್ರೆ ನಾವು ಜಿಂಕ್ ಗ್ರ್ಯಾನ್ಯುವಲ್ಸ್ ಅಂದರೆ ಜಿಂಕ್ನ ತುಕ್ಕುಡುಗಳನ್ನು ಏನು ಮಾಡಬೇಕಂದ್ರೆ ಒಂದು ಟೆಸ್ಟ್ ಟ್ಯೂಬ್ ಅಥವಾ ಕೋನಿಕಲ್ ಫ್ಲಾಸ್ಕ್ನಲ್ಲಿ ತೊಗೋಬೇಕು. ಆ್ಯಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆರ್ ಸಲ್ಫ್ಯೂರಿಕ್ ಆ್ಯಸಿಡ್ ಟು ದಿಸ್. ಏನು ಮಾಡಬೇಕಂದ್ರೆ ನಾವು ಅದಕ್ಕೆ ಸ್ವಲ್ಪ ಏನು ಮಾಡಬೇಕಂದ್ರೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಥವಾ ಸಲ್ಫ್ಯೂರಿಕ್ ಆ್ಯಸಿಡನ್ನು ಹಾಕಬೇಕು. ಇಲ್ಲಿ ಕೂಡ ಕಾಷನನ್ನು ಕೊಟ್ಟಿದ್ದಾರೆ, ಏನಂತ ನೋಡ್ಕೊಂಡು ನೋಡಿ. ಹ್ಯಾಂಡಲ್ ದ ಆ್ಯಸಿಡ್ ವಿತ್ ಕೇರ್. ಏನು ಮಾಡಬೇಕಂದ್ರೆ ಆ್ಯಸಿಡ್ನ ಸ್ವಲ್ಪ ಕೇರಿಂದ ಯೂಸ್ ನೋಡ್ಕೋಬೇಕು, ಯಾಕಂದರೆ ಇಟ್ ಈಸ್ ವೆರಿ ಡೇಂಜರ್, ಯಾಕಂದರೆ ಸುಟ್ಟ ಗಾಯಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಡೂ ಯು ಅಬ್ಸರ್ವ್ ಎನಿಥಿಂಗ್ ಹ್ಯಾಪನಿಂಗ್ ಅರೌಂಡ್ ದ ಜಿಂಕ್ ಗ್ರ್ಯಾನ್ಯುವಲ್ಸ್? ಅಲ್ಲಿ ಏನಾದರೂ ಜಿಂಕ್ ಗ್ರ್ಯಾನ್ಯುವಲ್ಸ್ನಲ್ಲಿ ಏನಾದರೂ ಚೇಂಜಸ್ ಆಗ್ತಾಯಿತ್ತಾ? ಟಚ್ ದ ಕೊನಿಕಲ್ ಫ್ಲಾಸ್ಕ್ ಆರ್ ಟೆಸ್ಟ್ ಟ್ಯೂಬ್. ದೇರ್ ಇಸ್ ಚೇಂಜ್ ಇನ್ ಎನಿ ಟೆಂಪರೇಚರ್? ಇಲ್ಲಿ ಏನಾದರೂ ಟೆಂಪರೇಚರ್ನಲ್ಲಿ ಚೇಂಜಸ್ ಆಗ್ತಾಯಿತ್ತಾ ಅಂತ ಇಲ್ಲಿ ಕೇಳ್ತಿದ್ದಾರೆ. ನೋಡಿ, ನಾವಿಲ್ಲಿ ಡಯಾಗ್ರಾಮ್ ಮುಖಾಂತರ ನೋಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇವೇನಿದೆಯಲ್ಲ ಇಲ್ಲಿ ಕೆಳಗಡೆ ಇವೆಲ್ಲವೂ ಜಿಂಕ್ ಗ್ರ್ಯಾನ್ಯುವಲ್ಸ್. ಇದು ಮೇಲುಗಡೆ ಇದೇನೈತೆ ಅಲ್ಲ ಯೆಲ್ಲೋ ಕಲರ್ನಲ್ಲಿ, ಇದನ್ನು ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಹೇಳ್ಬೋದು. ಸಲ್ಫ್ಯೂರಿಕ್ ಆ್ಯಸಿಡ್ನೊತ್ತಿಗೆ ಜಿಂಕ್ ಗ್ರ್ಯಾನ್ಯುವಲ್ಸ್ ಏನು ರಿಯಾಕ್ಷನ್ ಆದಾಗ ಏನಾಗುತ್ತಂದರೆ ಹೈಡ್ರೋಜನ್ ಗ್ಯಾಸ್ ಇದ್ದು ಪ್ರೊಡ್ಯೂಸ್ ಆಗುತ್ತೆ. ಅದಲ್ಲದೆ ಏನಾಗುತ್ತಂದರೆ ಟೆಂಪರೇಚರ್ ಇರುತ್ತಲ್ಲ, ಟೆಂಪರೇಚರ್ ಹೈ ಆಗುತ್ತೆ, ಟೆಂಪರೇಚರ್ ಕೂಡ ಹೆಚ್ಚಿಗೆ ಆಗುತ್ತೆ. ಸ್ವಲ್ಪ ಕೋನಿಕಲ್ ಗ್ಲಾಸ್ ಇರುತ್ತಲ್ಲ ಫ್ಲಾಸ್ಕು, ಆ ಫ್ಲಾಸ್ಕು ಸ್ವಲ್ಪ ಏನಾಗುತ್ತೆ ಅಂದರೆ ಸ್ವಲ್ಪ ಹೀಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಫಾರ್ಮೇಷನ್ ಆಫ್ ಅ ಹೈಡ್ರೋಜನ್ ಗ್ಯಾಸ್ ಬೈ ಆ್ಯಕ್ಷನ್ ಆಫ್ ಅ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಆನ್ ದ ಜಿಂಕ್ ಅಂತ ಇಲ್ಲಿ ಹೇಳಿದ್ದಾರೆ. ಇವಾಗ ನಾವು ಏನು ತಿಳ್ಕೊಬೋದು ಅಂದರೆ ಫ್ರಮ್ ಅಬೋವ್ ದ 3 ಆ್ಯಕ್ಟಿವಿಟೀಸ್ ವಿ ಕ್ಯಾನ್ ಸೇ that any of the following observations helps us to determine whether a chemical reaction has takes place. ಏನಂದರೆ ಆ ಮೇಲಿರ್ತಕ್ಕಂಥ 3 ಆ್ಯಕ್ಟಿವಿಟೀಸ್ನಲ್ಲಿ ನಾವು ಏನಾದರೂ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ನಾವು ತಿಳ್ಕೊಬೋದಾ ಅಂತ ಹೇಳಿದ್ರೆ ಅಲ್ಲಿ ಏನೇನಾಗಿದೆ ಅಂತಂದರೆ ನೋಡ್ಕೊಳ್ಳಿ. ಚೇಂಜ್ ಆಫ್ ಸ್ಟೇಟ್ ಅಂದರೆ ಸ್ಟೇಟ್ನಲ್ಲಿ ಅಂದರೆ ಸ್ಥಿತಿನಲ್ಲಿ ಚೇಂಜ್ ಆಗಿದೆ ಅಂತ ನಾವು ಹೇಳ್ಬೋದು. ನೋಡ್ಕೊಳ್ಳಿ, ಸಾಲಿಡ್ ಇದ್ದದ್ದು ಲಿಕ್ವಿಡ್ ಆಗಿದೆ, ಲಿಕ್ವಿಡ್ ಇದ್ದದ್ದು ಗ್ಯಾಸ್ ಆಗಿದೆ. ಇಲ್ಲಿ ಏನಾಗಿದೆ ಅಂದರೆ ಚೇಂಜ್ ಆಫ್ ಸ್ಟೇಟ್ ಆಗಿದೆ. ದೆನ್ ಚೇಂಜ್ ಇನ್ ಕಲರ್ ಕೂಡ ಆಗಿದೆ. ದೆನ್ ನೆಕ್ಸ್ಟ್ ಎವಲ್ಯೂಷನ್ ಆಫ್ ಅ ಗ್ಯಾಸ್ ಕೂಡ ಪ್ರೊಡ್ಯೂಸ್ ಆಗಿದೆ, ಹೊರಗಡೆ ಬಂದಿವೆ. ದೆನ್ ಚೇಂಜ್ ಇನ್ ಟೆಂಪರೇಚರ್ನಲ್ಲಿ ಕೂಡ ಚೇಂಜ್ ಆಗಿವೆ. ಇವು 4 ಏನು ಅಬ್ಸರ್ವೇಷನ್ ಕಂಡು ಬರುತ್ತೆ. ಯಾವಾಗ ಅಂದರೆ ಕೆಮಿಕಲ್ ರಿಯಾಕ್ಷನ್ ಆದಾಗ ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್, ಎವಲ್ಯೂಷನ್ ಆಫ್ ಅ ಗ್ಯಾಸ್ ಆ್ಯಂಡ್ ಚೇಂಜ್ ಇನ್ ಟೆಂಪರೇಚರ್ ಟೇಕ್ಸ್ ಪ್ಲೇಸ್ ಆಗುತ್ತೆ ಅಂತ ನಾನು ಹೇಳ್ತೇನೆ. ಯಾರಾದರೂ ಕೇಳಿದ್ರೆ ವಾಟ್ ಹ್ಯಾಪನ್ಸ್ ವೆನ್ ದ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಂತ ಕೇಳಿದ್ರೆ ಆ ಕ್ವಶನ್ಗೆ ಏನಂತ ಬರೀಬೇಕು, ಚೇಂಜ್ ಇನ್ ದ ಸ್ಟೇಟ್, ಚೇಂಜ್ ಇನ್ ದ ಕಲರ್,
ಎವಲ್ಯೂಷನ್ ಆಫ್ ಅ ಗ್ಯಾಸ್ ಆ್ಯಂಡ್ ಚೇಂಜ್ ಇನ್ ದ ಟೆಂಪರೇಚರ್ ಅಂತ ನಾವು ಆನ್ಸರ್ ಮಾಡಬೇಕು. ದೆನ್ ಆ್ಯಸ್ ವಿ ಅಬ್ಸರ್ವ್ ದ ಚೇಂಜಸ್ ಅರೌಂಡ್ ಅಸ್ ವಿ ಕ್ಯಾನ್ ಸಿ ದ್ಯಾಟ್ ದೇರ್ ಈಸ್ ಅ large variety of chemical reactions taking place around us, and we will study about the various types of chemical reactions and their symbolic representation in the ಚಾಪ್ಟರ್ ಅಂತ ನಾವು ಹೇಳ್ಬೋದು. ಏನಂದರೆ ನಾವು ವೇರಿಯಸ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನನ್ನು ನೋಡ್ಕೊತೇವೆ. ಅದಲ್ಲದೆ ಅದನ್ನು ಯಾವ ರೀತಿ ರೀಪ್ರೆಸೆಂಟ್ ಮಾಡಬೇಕು ಮತ್ತು ಯಾವ ರೀತಿ ಬರೀಬೇಕು ಅನ್ನೋದನ್ನು ಕೂಡ ನಾವು ಈ ಚಾಪ್ಟರ್ನಲ್ಲಿ ನೋಡ್ಕೊಂಡು ಹೋಗೋಣ. ಇಷ್ಟು ಏನಿತ್ತಲ್ಲ ಇದಿಷ್ಟು ನಾವು ಇವಾಗ ಸ್ಟಡಿ ಮಾಡಿದ್ವಲ್ಲ ಅದೇನೆಂದರೆ ಇಂಟ್ರೊಡಕ್ಷನ್, ದೆನ್ ನೆಕ್ಸ್ಟ್ ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ವಾಟ್ ಹ್ಯಾಪನ್ಸ್ ಇನ್ ದ ಕೆಮಿಕಲ್ ರಿಯಾಕ್ಷನ್ ಅನ್ನೋದನ್ನು ನಾವು ಇವಾಗ ನೋಡ್ಕೊಂಡಿವಿ. ಇವಾಗ ನಾವು ಸ್ಟಡಿ ಮಾಡೋದಂದರೆ ಮೇನ್ ಯಾವುದಂದರೆ ಕೆಮಿಕಲ್ ಇಕ್ವೇಷನ್ಸ್. ಕೆಮಿಕಲ್ ಇಕ್ವೇಷನ್ಸ್ ಅಂದರೆ ಏನು, ಕೆಮಿಕಲ್ ಇಕ್ವೇಷನನ್ನು ಯಾವ ರೀತಿ ಬರೀಬೇಕು ಆ್ಯಂಡ್ ಕೆಮಿಕಲ್ ಇಕ್ವೇಷನನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ನಾವು ಇವಾಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಆಕ್ಟಿವಿಟಿ 1.1 ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ವೆನ್ ಅ ಮ್ಯಾಗ್ನೀಸಿಯಮ್ ರಿಬ್ಬನ್ ಈಸ್ ಬರ್ನ್ಡ್ ಇನ್ ಆಕ್ಸಿಜನ್ ಇಟ್ get converted to magnesium oxide. This description of a chemical reaction in a sentence form a quite long. It can be written in a shorter form. The simplest way to do this, write it in a form of the word equation. ಏನಂದರೆ ನಾವು ಇವಾಗ ಒಂದು ಕೆಮಿಕಲ್ ಇಕ್ವೇಷನನ್ನು ಕೆಮಿಕಲ್ ರಿಯಾಕ್ಷನನ್ನು ಬರೀಬೇಕಂದ್ರೆ ಏನು ಮಾಡ್ತೇವೆ, ಇವಾಗ ಆಕ್ಟಿವಿಟಿ 1.1 ನೋಡ್ಕೊಂಡು ಹೋಗ್ಬೇಕಾದ್ರೆ ಏನಂದರೆ ಮ್ಯಾಗ್ನೀಷಿಯಮ್ ರಿಬ್ಬನ್ ಈಸ್ ಬರ್ನ್ಟ್ ಇನ್ ಟು ದ ಆಕ್ಸಿಜನ್ ಆ್ಯಂಡ್ ಇಟ್ ಕನ್ವರ್ಟೆಡ್ ಇನ್ ಮ್ಯಾಗ್ನೀಸಿಯಮ್ ಆಕ್ಸೈಡ್. ಇದನ್ನು ಎಷ್ಟನ್ನೆಲ್ಲ ಬರೀಬೇಕಂದ್ರೆ ಇಷ್ಟು ಲೆಂತ್ ಆಯಿತು. ಇದು ಇಷ್ಟೆಲ್ಲ ಲೆಂತಿ ಬರೆಯೋದಕ್ಕಿಂತ ನಾವು ಶಾರ್ಟ್ ಫಾರ್ಮ್ನಲ್ಲಿ ಬರೀಬೇಕಂದ್ರೆ ಯಾವುದರ ಮುಖಾಂತರ ಬರಿಬೋದು ಅಂದರೆ ನಾವು ವರ್ಡ್ ಇಕ್ವೇಷನ್ ಮುಖಾಂತರ ಬರಿಬೋದು. ವಾಟ್ ಈಸ್ ದ ವರ್ಡ್ ಇಕ್ವೇಷನ್? ವರ್ಡ್ ಇಕ್ವೇಷನ್ ಅಂದರೆ ಏನು ಇವಾಗ ನೋಡ್ಕೊಂಡು ಹೋಗ್ಬೇಕಾದ್ರೆ ವರ್ಡ್ ಇಕ್ವೇಷನ್ ಅಂದರೆ ಇಲ್ಲಿ ನೋಡ್ಕೊಂಡು ಹೋಗಿ ದಿಸ್ ಈಸ್ ದ ವರ್ಡ್ ಇಕ್ವೇಷನ್. ಇಲ್ಲಿ ಏನಂದರೆ ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ದಿಸ್ ಈಸ್ ರೈಟ್ ಹ್ಯಾಂಡ್ ಸೈಡ್ ಅಂತ ನಾವು ಹೇಳ್ಬೋದು. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ನಾವು ಯಾವಾಗಲೂ ರಿಯಾಕ್ಟೆಂಟ್ಸನ್ನು ಬರೀತೇವೆ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ನಾವು ಪ್ರಾಡಕ್ಟ್ಸನ್ನು ಬರೀತೇವೆ. ಇವಾಗ ನೀವು ಕೇಳ್ಬೋದು ವಾಟ್ ಆರ್ ರಿಯಾಕ್ಟೆಂಟ್ಸ್ ಆ್ಯಂಡ್ ವಾಟ್ ಆರ್ ಪ್ರಾಡಕ್ಟ್ಸ್. ರಿಯಾಕ್ಟೆಂಟ್ಸ್ ಅಂದರೆ ಏನು, ಪ್ರಾಡಕ್ಟ್ಸ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ರಿಯಾಕ್ಟೆಂಟ್ಸ್ ಅಂದರೆ ಏನಂದರೆ ಯಾವ ವಸ್ತುಗಳು ಕೆಮಿಕಲ್ ರಿಯಾಕ್ಷನ್ನಲ್ಲಿ ಪಾಲ್ಗೊಳ್ತವೆ, ಕೆಮಿಕಲ್ ರಿಯಾಕ್ಷನ್ಗೆ ಒಳಪಡ್ತವೆ, ಅವುಗಳನ್ನು ನಾವೇನಂತ ಕರಿಬೋದು, ರಿಯಾಕ್ಟೆಂಟ್ಸ್ ಅಂತ ಕರಿಬೋದು. ವಾಟ್ ಆರ್ ದ ಪ್ರಾಡಕ್ಟ್ಸ್ ಅಂದರೆ ಆ ಕೆಮಿಕಲ್ ರಿಯಾಕ್ಷನಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ವಸ್ತುಗಳು, ಅವುಗಳನ್ನು ಏನಂತ ಕರಿತೇವೆ ನಾವು, ಪ್ರಾಡಕ್ಟ್ಸ್ ಅಂತ ನಾವು ಕರಿತೇವೆ. ಯಾವಾಗಲೂ ರಿಯಾಕ್ಟೆಂಟ್ಸನ್ನು ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಬರಿತೇವೆ ಆ್ಯಂಡ್ ಪ್ರಾಡಕ್ಟ್ಸನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಬರಿತೇವೆ. ಅವುಗಳು ರಿಯಾಕ್ಟೆಂಟ್ಸ್ ಒಂದಕ್ಕಿಂತ ಹೆಚ್ಚಿದ್ರೆ ಅವುಗಳನ್ನು ಪ್ಲಸ್ ಮಾರ್ಕ್ ಮುಖಾಂತರ ಬರಿತೇವೆ. ಆ್ಯಂಡ್ ಆಲ್ಸೋ ರಿಯಾಕ್ಟೆಂಟ್ಸ್ನಲ್ಲೂ ಕೂಡ ಸೇಮ್, ಒಂದಕ್ಕಿಂತ ಹೆಚ್ಚಿದ್ರೆ ಅಲ್ಲೂ ಕೂಡ ಪ್ಲಸ್ ಮಾರ್ಕ್ ಯೂಸ್ ಮಾಡ್ತಾರೆ. ಇಲ್ಲಿ ಒಂದೇ ಇರೋದ್ರಿಂದ ಪ್ಲಸ್ ಮಾರ್ಕ್ ಯೂಸ್ ಮಾಡಿಲ್ಲ. ಇಲ್ಲಿ ನೋಡ್ಕೊಂಡೋಗಿ ಆ್ಯಕ್ಟಿವಿಟಿ 1.1ನಲ್ಲಿ ಮ್ಯಾಗ್ನೇಸಿಯಮ್ ಆಕ್ಸಿಜನ್ ಮುಖಾಂತರ ಏನಾಗಿದೆ ಅಂದರೆ ಬರ್ನ್ ಆಗಿದೆ. ಅವಾಗ ಏನಾಗಿ ಪ್ರೊಡ್ಯೂಸ್ ಆಗಿದೆ, ಮ್ಯಾಗ್ನೇಸಿಯಮ್ ಆಕ್ಸೈಡ್ ಆಗಿ ಪ್ರೊಡ್ಯೂಸ್ ಆಗಿದೆ ಅಂತ ಹೇಳ್ಬೋದು. ದ ಸಬ್ಸ್ಟನ್ಸ್ that undergo a chemical change in the reaction magnesium and oxygen, there are reactants. ಇಲ್ಲಿ ನೋಡಿ ರಿಯಾಕ್ಟೆಂಟ್ಸ್ ಅಂತ ಏನಂದರೆ ದ ಸಬ್ಸ್ಟೆನ್ಸಸ್ ದ್ಯಾಟ್ ಅಂಡರ್ಗೋಸ್ ಕೆಮಿಕಲ್ ಚೇಂಜ್ ಇನ್ ಟು ದ ರಿಯಾಕ್ಷನ್. ಏನಂದರೆ ಇದಕ್ಕೆ ಏನಂತ ಕರೀತಾರೆ, ದ ಸಬ್ಸ್ಟೆನ್ಸಸ್ ದ್ಯಾಟ್ ಅಂಡರ್ಗೋ ಅ ಕೆಮಿಕಲ್ ಚೇಂಜ್ ಇನ್ ದ ಕೆಮಿಕಲ್ ರಿಯಾಕ್ಷನ್ಸ್. ದೀಸ್ ಆರ್ ಮ್ಯಾಗ್ನೇಸಿಯಮ್ ಆ್ಯಂಡ್ ಆಕ್ಸಿಜನ್. ದೀಸ್ ಆರ್ ಕಾಲ್ಡ್ ಆಸ್ ರಿಯಾಕ್ಟೆಂಟ್ಸ್ ಅಂತ ನಾವು ಹೇಳ್ಬೋದು. ಏನಂದರೆ ಈ ಸಬ್ಸ್ಟೆನ್ಸ್ಗಳು ಏನಾಗಿವೆ ಅಂದರೆ ಕೆಮಿಕಲ್ ರಿಯಾಕ್ಷನಲ್ಲಿ ಕೆಮಿಕಲ್ ಚೇಂಜಸ್ ಆಗಿ ಪರಿವರ್ತನೆ ಹೊಂದಿವೆ. ಇವುಗಳನ್ನು ಏನಂತ ಕರೀತಾರೆ, ದ ರಿಯಾಕ್ಟೆಂಟ್ಸ್ ಅಂತ ಕರೀತಾಳೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಾಡಕ್ಟ್ ಅಂದರೆ ಏನು, ದ ನ್ಯೂ ಸಬ್ಸ್ಟೆನ್ಸ್ ಈಸ್ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಫಾರ್ಮ್ ಡ್ಯೂರಿಂಗ್ ದ
ರಿಯಾಕ್ಷನ್ ಏನಾಗಿದೆ ಅಂದರೆ ದ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗಿದೆ. ಯಾವುದಂದರೆ ಮ್ಯಾಗ್ನೀಸಿಯಮ್ ಆಕ್ಸೈಡ್. ಇದನ್ನೇ ಏನಂತ ಕರೀತಾರೆ ಅಂದರೆ ದ ಪ್ರಾಡಕ್ಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ರಾಡಕ್ಟ್ ಅಂತ ಕರೀತಾರೆ. ದ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು ಶಾರ್ಟಾಗಿ. ನಾನು ಆವಾಗಲೇ ಹೇಳಿದ್ನಲ್ಲ ಏನಂದರೆ ದ ವರ್ಡ್ ಇಕ್ವೇಷನ್ ಶೋಸ್ ಚೇಂಜ್ ಆಫ್ ದ ರಿಯಾಕ್ಟೆಂಟ್ಸ್ ಟು ಪ್ರಾಡಕ್ಟ್ಸ್ ಥ್ರೂ ಆ್ಯನ್ ಆ್ಯರೋಪ್ಲೇಸ್ ಬಿಟ್ವೀನ್ ದೆಮ್. ಏನಾಗಿತ್ತು ಅಂದರೆ ಈ ಆ್ಯರೋಪ್ಲೇಸ್ನ ಮುಖಾಂತರ ಏನಾಗಿರ್ತವೆ ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಆಗಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಏನಾಗಿದೆ ಅಂದರೆ ಪ್ಲಸ್ ಮಾರ್ಕ್ ಮುಖಾಂತರ ಏನು ಬರೆದಿರ್ತಾರೆ ಅಂದರೆ ರಿಯಾಕ್ಟೆಂಟ್ಸ್ ಬರೆದಿರ್ತಾರೆ. ದೆನ್ ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪ್ರಾಡಕ್ಟ್ಸನ್ನು ಬರೆದಿದ್ದಾರೆ. ಸೇಮ್ ಟು ಸೇಮ್ ಇದರಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಒಂದು ಸಾರಿ ನೀವೇ ಓದ್ಕೊಂಬಿಡಿ. ದೆನ್ ನೆಕ್ಸ್ಟ್ ಇವಾಗ ರೈಟಿಂಗ್ ಅ ಕೆಮಿಕಲ್ ಇಕ್ವೇಷನ್. ಏನು ರೈಟಿಂಗ್ ಅ ಕೆಮಿಕಲ್ ಇಕ್ವೇಷನ್, ಯಾವ ರೀತಿ ಕೆಮಿಕಲ್ ಇಕ್ವೇಷನನ್ನು ಬರೀಬೇಕು ಅನ್ನೋದನ್ನು ವರ್ಡ್ ಫಾರ್ಮ್. ಇವಾಗಲೇ ನಾವು ಏನು ನೋಡ್ಕೊಂಡಿದ್ವಿ? ವರ್ಡ್ ಇಕ್ವೇಷನನ್ನು ನೋಡ್ಕೊಂಡಿದ್ವಿ. ವರ್ಡ್ ಇಕ್ವೇಷನ್ ಮುಖಾಂತರ ನಾವು ಇವಾಗ ಕೆಮಿಕಲ್ ಇಕ್ವೇಷನನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಈಸ್ ದೇರ್ ಈಸ್ ಎನಿ ಶಾರ್ಟರ್ ವೇ ಫಾರ್ ರೀಪ್ರೆಸೆಂಟಿಂಗ್ ದ ಕೆಮಿಕಲ್ ಇಕ್ವೇಷನ್? ವರ್ಡ್ ಫಾರ್ಮ್ಗಿಂತನೂ ಶಾರ್ಟರ್ ಫಾರ್ಮ್ ಇದೇನಾ ಕೆಮಿಕಲ್ ಇಕ್ವೇಷನನ್ನು ಫಾರ್ಮ್ ಮಾಡೋಕ್ಕೆ? ಇದೇನಾ ಅಂದರೆ ಎಸ್ ಇದೆ. ಯಾವುದಂದರೆ ಕೆಮಿಕಲ್ ಇಕ್ವೇಷನ್ಸ್ ಅಂತ ನಾವು ಹೇಳ್ಬೋದು. ಕೆಮಿಕಲ್ ಇಕ್ವೇಷನ್ಸ್ ಕ್ಯಾನ್ ಬಿ ಮೇಡ್ ಫಾರ್ ಮೋರ್ ಕಾನ್ಸೈಸ್ ಆ್ಯಂಡ್ ಯೂಸ್ಫುಲ್ ಇಫ್ ವಿ ಯೂಸ್ ದ ಕೆಮಿಕಲ್ ಫಾರ್ಮುಲಾ ಇನ್ಸ್ಟೆಡ್ ಆಫ್ ವರ್ಡ್ಸ್. ಏನಂದರೆ ವರ್ಡ್ಗಿಂತಲೂ ನಾವು ಕೆಮಿಕಲ್ ಫಾರ್ಮುಲಾಗಳನ್ನು ಯೂಸ್ ಮಾಡೋದ್ರಿಂದ ಕೆಮಿಕಲ್ ಇಕ್ವೇಷನ್ಗಳು ಇನ್ನೂ ಶಾರ್ಟರ್ಸ್ ಆಗಿ ನಾವು ಬರೀಬೋದು. ದ ಕೆಮಿಕಲ್ ಇಕ್ವೇಷನ್ represents a chemical reaction, and if you recall the formula of a magnesium, oxygen and magnesium oxide in the above the word equation can be written as. ಏನಂದರೆ ನಾವು ಅಲ್ಲಿ ವರ್ಡ್ ಮುಖಾಂತರ ಬರೆದಿದ್ವಿ. mg ಇದು ಏನಂದರೆ ಮ್ಯಾಗ್ನೇಸಿಯಮ್ನ ಏನಂದರೆ ಫಾರ್ಮುಲಾ, ಆಕ್ಸಿಜನ್ ಏನಂದರೆ O2 ಇದ್ದದ್ದು ಆಕ್ಸಿಜನ್ನ ಫಾರ್ಮುಲಾ, ಆ್ಯಂಡ್ MgO ಇದೇನೆಂದರೆ ಮ್ಯಾಗ್ನೀಸಿಯಮ್ ಆಕ್ಸೈಡ್ನ ಫಾರ್ಮುಲಾ. ನಾವು ವರ್ಡ್ ಮುಖಾಂತರ ಬರೆಯೋದಕ್ಕಿಂತಲೂ ನಾವು ಫಾರ್ಮುಲಾ ಮುಖಾಂತರ ಬರೆಯೋದ್ರಿಂದ ಇನ್ನೂ ಶಾರ್ಟಾಗಿ ಬರಿಬೋದು ಅಂತ ನಾವು ಹೇಳ್ಬೋದು. ಇಲ್ಲಂದ್ರೆ ಕೌಂಟ್ ಆ್ಯಂಡ್ ಕಂಪೇರ್ ದ ನಂಬರ್ ಆಫ್ ಐಟಮ್ಸ್ ಆಫ್ ಈಚ್ ಎಲಿಮೆಂಟ್ ಆನ್ ದ LHS ಆ್ಯಂಡ್ RHS. ಇಲ್ಲಿ ನೋಡ್ಕೊಂಡು ಹೋಗಿ ಏನು ಮಾಡ್ಬೇಕಂದ್ರೆ ಏನು ನಂಬರ್ ಆಫ್ ಐಟಮ್ಸ್ನ LHS ಸೈಡ್ ಅಂದರೆ ರಿಯಾಕ್ಟೆಂಟ್ ಸೈಡ್ನಲ್ಲಿ ಮತ್ತು RHS ಸೈಡ್ ಅಂದರೆ ಪ್ರಾಡಕ್ಟ್ ಸೈಡ್ನಲ್ಲಿ ನೋಡಿದ್ರೆ ಈಕ್ವಲ್ ಆಗೈತಾ? ನೋ. ನೋಡ್ಕೊಳ್ಳಿ, ಇಲ್ಲಿ MG ಅಂದರೆ ಮ್ಯಾಗ್ನೇಸಿಯಮ್ ಈಕ್ವಲ್ ಆಗೈತೆ. ಇಲ್ಲಿ ಮ್ಯಾಗ್ನೇಸಿಯಮ್ ಒಂದೈತೆ ಆಟಮು, ಆ್ಯಂಡ್ ಇಲ್ಲಿ ಕೂಡ ಮ್ಯಾಗ್ನೇಸಿಯಮ್ ಒಂದೈತೆ. ಬಟ್ ಆಕ್ಸಿಜನ್ ಇಲ್ಲಿ ರಿಯಾಕ್ಟೆಂಟ್ ಸೈಡ್ನಲ್ಲಿ 2 ಆಕ್ಸಿಜನ್ ಇವೆ. ಬಟ್ ಏನು ಪ್ರಾಡಕ್ಟ್ಸ್ನಲ್ಲಿ ಒಂದೇ ಆಕ್ಸಿಜನ್ ಇದೆ. ದೇರ್ ಈಸ್ ನೋ ಸೇಮ್ ಇನ್ ಬೋತ್ ಸೈಡ್. ಸೊ ಇದನ್ನು ನಾವು ಏನಂತ ಕರಿಬೋದು? ಇಟ್ ಈಸ್ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್. ನೋಡಿ ಏನಂದರೆ ಬೋತ್ ಸೈಡ್ನಲ್ಲಿ ಏನಾಗಿದೆ ಅಂದರೆ ಇಕ್ವೇಷನ್ ಇದ್ದದ್ದು ಏನೋ ನಂಬರ್ ಆಫ್ ಐಟಮ್ಸ್ ಆಫ್ ಈಚ್ ಎಲಿಮೆಂಟ್ ಅಂದರೆ ಈಚ್ ಎಲಿಮೆಂಟು ಈಕ್ವಲ್ ಇದ್ದರೆ ಅದನ್ನು ಏನಂತ ಕರೀತಾರೆ? ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಕರೀತಾರೆ. ಆ್ಯಂಡ್ ಅದೆಲ್ಲಾದರೂ ಬೋತ್ ಸೈಡ್ ಇದ್ದದ್ದು ನಂಬರ್ ಆಫ್ ಐಟಮ್ಸು ಈಚ್ ಎಲಿಮೆಂಟ್ದು ಈಕ್ವಲ್ ಇಲ್ಲ ಅಂದರೆ ಅದನ್ನು ಅನ್ಬ್ಯಾಲೆನ್ಸ್ಡ್ ಅಂತ ಕರೀತಾರೆ. ಬಿಕಾಸ್ ದ ಮಾಸ್ ಈಸ್ ನಾಟ್ ಸೇಮ್ ಆನ್ ದ ಬೋತ್ ಸೈಡ್ಸ್ ಆಫ್ ದ ಇಕ್ವೇಷನ್. ಇಲ್ಲಿ ಏನಾಗಿದೆ ಅಂದರೆ ಇಕ್ವೇಷನ್ನಲ್ಲಿ ಏನಾಗಿದೆ ಅಂದರೆ ದ ಮಾಸ್ ಏನಿದೆ ಇಲ್ಲಿ ಆಕ್ಸಿಜನ್ನ ಮಾಸು ಪ್ರೊಡಕ್ಟ್ನಲ್ಲೂ ಕೂಡ ಸೇಮ್ ಇಲ್ಲ. ಅದಕ್ಕೋಸ್ಕರ ಇದನ್ನು ಏನಂತ ಕರೀತಾರೆ? ಅನ್ಬ್ಯಾಲೆನ್ಸ್ಡ್ ಅಂತ ಕರೀತಾರೆ. ಸಚ್ ಎ ಕೆಮಿಕಲ್ ಇಕ್ವೇಷನ್ಸ್ ಈಸ್ ಕಾಲ್ಡ್ ಆಸ್ ಸ್ಕೆಲಿಟಲ್ ಇಕ್ವೇಷನ್. ಇವುಗಳನ್ನು ನಾವು ಏನಂತ ಕರಿತೇವೆ? ಸ್ಕೆಲಿಟಲ್ ಇಕ್ವೇಷನ್ಸ್ ಅಥವಾ ಅನ್ಬ್ಯಾಲೆನ್ಸ್ಡ್ ಇಕ್ವೇಷನ್ಸ್ ಅಂತಲೂ ಕೂಡ ನಾವು ಕರಿತೇವೆ. ದೆನ್ ನೆಕ್ಸ್ಟ್ ಹೌ ಟು ಬ್ಯಾಲೆನ್ಸ್ ಅಂದರೆ ಬ್ಯಾಲೆನ್ಸ್ಡ್ ಇಕ್ವೇಷನನ್ನು ಯಾವ ರೀತಿ ಬರಿಬೇಕು, ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನನ್ನು ಯಾವ ರೀತಿ ಶೋ ಮಾಡಬೇಕು ಅಂತ ನಾವು ಹೇಳ್ತೇವೆ. ಆ್ಯಂಡ್ ಆಲ್ಸೋ ಯಾಕೆ ಬ್ಯಾಲೆನ್ಸ್ಡ್ ಇಕ್ವೇಷನನ್ನು ಬರಿಬೇಕು ಅಂದರೆ ರೀಕಾಲ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಅ ಮಾಸ್. ನಾವು ನೈನ್ತ್ ಕ್ಲಾಸ್ನಲ್ಲಿ ನೋಡ್ಕೊಂಡಿದ್ದೇವೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಅ ಮಾಸ್. ಏನಂದರೆ ಮಾಸ್ ಈಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ದ ಕೆಮಿಕಲ್ ರಿಯಾಕ್ಷನ್. ದ ಮಾಸ್ ಆಫ್ ಅ
ಏನು ಎಲಿಮೆಂಟ್ ಇರುತ್ತಲ್ಲ, ಮಾಸ್ ಆಫ್ ಅ ಪ್ರಾಡಕ್ಟ್ ಇರುತ್ತಲ್ಲ, ಮಾಸ್ ಆಫ್ ಎಲಿಮೆಂಟ್ ಅಥವಾ ಮಾಸ್ ಆಫ್ ಪ್ರಾಡಕ್ಟ್ಸ್ ಇರುತ್ತಲ್ಲ, ಅದನ್ನು ನಾವು ಕ್ರಿಯೇಟು ಮಾಡೋಕ್ಕಾಗಲ್ಲ ಮತ್ತು ಡೆಸ್ಟ್ರಾಯ್ ಅಂದರೆ ಸೃಷ್ಟಿಸೋಕ್ಕೂ ಆಗಲ್ಲ, ಹಾಳು ಮಾಡೋಕ್ಕೂ ಆಗಲ್ಲ. ಅದು ಯಾವ ರೀತಿ ಏನು ಪ್ರಾಡಕ್ಟ್ಸ್ನಲ್ಲೂ ಇರುತ್ತೋ ಅದೇ ರೀತಿ ಏನು ರಿಯಾಕ್ಟೆಂಟ್ಸ್ನಲ್ಲಿ ಯಾವ ಸೇಮ್ ಮಾಸ್ ಇರುತ್ತೋ ಅದು ಪ್ರಾಡಕ್ಟ್ ಆದಾಗೂ ಕೂಡ ಅದೇ ಸೇಮ್ ಮಾಸ್ ಹೊಂದ್ಕೊಂಡೆ ಅದು ಏನಾಗಬೇಕಂದ್ರೆ ಪ್ರಾಡಕ್ಟಾಗಿ ಕನ್ವರ್ಟ್ ಆಗಬೇಕು. ಅದನ್ನೇ ಏನಂತ ಹೇಳುತ್ತಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸಸ್ ಅಂತ ನಾವು ಹೇಳ್ಬೋದು. ಇಲ್ಲೇನಂದರೆ ದ ಟೋಟಲ್ ಮಾಸ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಪ್ರಾಡಕ್ಟ್ಸ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್ ಹ್ಯಾಸ್ ಟು ಬಿ ಈಕ್ವಲ್ ಟು ದ ಟೋಟಲ್ ಮಾಸ್ ಆಫ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ರಿಯಾಕ್ಟನ್ಸ್. ನಾನು ಏನು ಹೇಳಿದೆ ಅಂದರೆ ಟೋಟಲ್ ಮಾಸ್ ಆಫ್ ಪ್ರಾಡಕ್ಟ್ಸ್ ಅಂದರೆ ಪ್ರಾಡಕ್ಟಲ್ಲಿ ಎಷ್ಟು ಟೋಟಲ್ ಮಾಸ್ ಇತ್ತೋ ಅಷ್ಟೇ ಟೋಟಲ್ ಮಾಸು ಏನಾಗಬೇಕಂದ್ರೆ ಈಕ್ವಲ್ ಆಗಬೇಕು ಎಲ್ಲಿ ರಿಯಾಕ್ಟೆಂಟ್ನಲ್ಲಿ ಅಂತ ನಾವು ಹೇಳ್ತೇವೆ. ದೆನ್ ನೆಕ್ಸ್ಟ್, ಇನ್ ಅದರ್ ವರ್ಡ್ಸ್ ದ ನಂಬರ್ ಆಫ್ ಅಟಮ್ಸ್ ಆಫ್ ಈಚ್ ಎಲಿಮೆಂಟ್ ರಿಮೇನ್ಸ್ ದ ಸೇಮ್. ಏನಂದರೆ ಇನ್ ಅದರ್ ವರ್ಡ್ಸ್ ದ ನಂಬರ್ ಆಫ್ ಅಟಮ್ಸ್ ಆಫ್ ಈಚ್ ಎಲಿಮೆಂಟ್ ರಿಮೇನ್ಸ್ ಸೇಮ್ before and after a chemical reactions. Hence we need to balance the skeletal equation is the equation 1.2 is balanced. Let us learn about the balancing the chemical equation step by step. ಅಂದರೆ ಇವಾಗ ಏನಂದರೆ ಕೆಮಿಕಲ್ ಐಟಮ್ಸನ್ನು ಯಾವ ರೀತಿ ನಾವು ಕೆಮಿಕಲ್ ರಿಯಾಕ್ಷನ್ನ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡಬೇಕು, ಸ್ಕೆಲೆಟಲ್ ಕೆಮಿಕಲ್ ಇಕ್ವೇಷನ್ ಇದ್ದದನ್ನು ಬ್ಯಾಲೆನ್ಸ್ಡ್ ಇಕ್ವೇಷನ್ ಕೆಮಿಕಲ್ ಇಕ್ವೇಷನ್ ಆಗಿ ಯಾವ ರೀತಿ ನಾವು ಬರೀಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಇವಾಗ ಲರ್ನ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ನೋಡ್ಕೊಂಡು ಹೋಗಿ ಬ್ಯಾಲೆನ್ಸ್ಡ್ ಇಕ್ವೇಷನ್ಗೆ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ನಾವು ಆ್ಯಕ್ಟಿವಿಟಿ 1.3ನಲ್ಲಿ ನೋಡಿದ್ವಿ ಜಿಂಕ್ ಇದನ್ನು ಸಲ್ಫ್ಯೂರಿಕ್ ಆ್ಯಸಿಡ್ನಲ್ಲಿ ಹಾಕಿದಾಗ ಅದೇನಾಗುತ್ತೆ ಅಂದರೆ ಜಿಂಕ್ ಸಲ್ಫೇಟ್ ಆಗುತ್ತೆ ಆ್ಯಂಡ್ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ನೋಡಿ, ಜಿಂಕ್ನ ಫಾರ್ಮುಲಾ ಯಾವುದಂದರೆ Zn, ಸಲ್ಫ್ಯೂರಿಕ್ ಆ್ಯಸಿಡ್ನ ಫಾರ್ಮುಲಾ H2SO4. ದೆನ್ ಪ್ರಾಡಕ್ಟ್ಸ್ ಯಾವ ರೀತಿ ಬರುತ್ತೆ ಅಂದರೆ ZnSO4 ಆ್ಯಂಡ್ H2. ಈ ಕೆಮಿಕಲ್ ಇಕ್ವೇಷನ್ನಲ್ಲಿ ನೋಡ್ಕೊಂಡು ಹೋಗಬೇಕಾದ್ರೆ ಪ್ರಾಡಕ್ಟ್ಸ್ನಲ್ಲಿ ಇಲ್ಲಿ ಎಲಿಮೆಂಟ್ಸ್ ಇವೆ. ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ರಿಯಾಕ್ಟೆಂಟ್ಸ್ ಆರ್ LHS ಅಂತ ನಾವು ಹೇಳ್ಕೊಬೋದು. ನಂಬರ್ ಆಫ್ ಅಟಮ್ಸ್ ಇನ್ ಪ್ರಾಡಕ್ಟ್ಸ್ ಆ್ಯಂಡ್ RHS. ಇಕ್ವೇಷನನ್ನು ಬ್ಯಾಲೆನ್ಸ್ ಮಾಡೋದಂದ್ರೆ ಏನೂ ಇಲ್ಲ, LHS ಸೈಡ್ನಲ್ಲಿ ಈಚ್ ಎಲಿಮೆಂಟ್ನ ಎಷ್ಟು ನಂಬರ್ ಆಫ್ ಅಟಮ್ಸ್ ಇದೆಯೋ ಸೇಮ್ ನಂಬರ್ ಆಫ್ ಅಟಮ್ಸ್ ಇನ್ ಪ್ರಾಡಕ್ಟ್ಸ್ ಕೂಡ ಆಗಬೇಕು. ಅಲ್ಲಿಗೆ ಗಂಟ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ Zn LHS ಅಂದರೆ ರಿಯಾಕ್ಟೆಂಟ್ಸ್ನಲ್ಲಿ ಕೂಡ ಒಂದಿದೆ ಆ್ಯಂಡ್ RHSನಲ್ಲೂ ಕೂಡ ಒಂದಿದೆ. ದೆನ್ ಹೈಡ್ರೋಜನ್ ನೋಡ್ಕೊಂಡು ಹೋಗಿ LHSನಲ್ಲೂ ಕೂಡ ಎರಡಿದೆ, RHSನಲ್ಲೂ ಕೂಡ ಎರಡಿದೆ. ಸಲ್ಫರ್ನ ನೋಡ್ಕೊಂಡು ಹೋಗಿದ್ರೆ LHSನಲ್ಲೂ ಕೂಡ ಒಂದಿದೆ, RHSನಲ್ಲೂ ಕೂಡ ಒಂದಿದೆ. ಆಕ್ಸಿಜನ್ ನೋಡ್ಕೊಂಡು ಹೋದರೆ LHSನಲ್ಲೂ ಕೂಡ 4 ಇದೆ, RHSನಲ್ಲೂ ಕೂಡ 4 ಇದೆ. ಇದನ್ನು ನಾವು ಏನಂತ ಕರಿತೇವೆ ಅಂದರೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಂತ ಕರಿತೇವೆ. ನೋಡ್ಕೊಂಡು ಹೋಗಿ Zn ಇಲ್ಲಿ ಇಲ್ಲೇ ಒಂದು ಇದೆ, ಇಲ್ಲೂ ಕೂಡ ಒಂದೇ ಇದೆ. ಆ್ಯಂಡ್ ಹೈಡ್ರೋಜನ್ ನೋಡ್ಕೊಂಡು ಹೋಗ್ರಿ, ಇಲ್ಲೂ 2 ಇದೆ, ಇಲ್ಲೂ 2 ಐತಿ. ಆ್ಯಂಡ್ ಸಲ್ಫರ್ ನೋಡ್ಕೊಂಡು ಹೋಗ್ರಿ, ಇದು ಕೂಡ ಒಂದೈತಿ, ಇದು ಕೂಡ ಒಂದೈತಿ. ಆ್ಯಂಡ್ ಆಕ್ಸಿಜನ್ ನೋಡ್ಕೊಂಡು ಹೋದ್ರೆ ಇದು ಕೂಡ 4 ಐತಿ, ಇದು ಕೂಡ 4 ಐತಿ. ಇದನ್ನು ಏನಂತ ಕರೀತಾರೆ ಅಂದರೆ ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಕರೀತಾರೆ. ದೆನ್ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಇದು ನೋಡ್ಕೊಂಡು ಹೋಗ್ರಿ, ಇದು ಕೂಡ 1.3 ಇಕ್ವೇಷನ್ 1.3 ಇತ್ತಲ್ಲ, ಇದು ಕೂಡ ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ನಾವು ಹೇಳ್ಬೋದು. ಇದನ್ನು ನೋಡ್ಕೊಡ್ರಿ. ದೆನ್ ನೆಕ್ಸ್ಟ್ ನಾವಿವಾಗ ಯಾವ ರೀತಿ ಇಕ್ವೇಷನನ್ನು ಬ್ಯಾಲೆನ್ಸ್ ಮಾಡೋದು ಅಂತ ನಾವಿವಾಗ ನೋಡ್ಕೊಂಡು ಹೋಗೋಣ್ರಿ. ಇದು ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಲ್ಲ, ಇದನ್ನು ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಹೋಗ್ರಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಷನ್ ಫಸ್ಟ್ ಡ್ರಾ ಅ ಬಾಕ್ಸಸ್ ಅರೌಂಡ್ ಈಚ್ ಫಾರ್ಮುಲಾ. ಡು ನಾಟ್ ಚೇಂಜ್ ಎನಿಥಿಂಗ್ ಇನ್ಸೈಡ್ ದ ಬಾಕ್ಸಸ್ ವೈಲ್ ಬ್ಯಾಲೆನ್ಸಿಂಗ್ ದ ಇಕ್ವೇಷನ್. ಏನು ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಅವು ಏನಿರ್ತಲ್ಲ ಕೆಮಿಕಲ್ ಇಕ್ವೇಷನ್ಸ್ನಲ್ಲಿ ಕೆಮಿಕಲ್ ಫಾರ್ಮುಲಾಗಳು ಇರ್ತಾವಲ್ಲ, ಆ ಇಡೀ ಫಾರ್ಮುಲಾಗಳಿಗೆ ಏನು ಮಾಡಬೇಕಂದ್ರೆ ಈ ರೀತಿ ಬಾಕ್ಸ್ಗಳನ್ನು ಹಾಕೋಬೇಕು. ಫಸ್ಟ್ ಆಫ್ ಆಲ್ ಈ ರೀತಿ ಬಾಕ್ಸ್ಗಳನ್ನು ನಾವು ಹಾಕೋಬೇಕು ಅಂತ ಹೇಳಿದ್ದಾರೆ. ದೆನ್ ವಿ ಗೋ ಟು ದ ಸೆಕೆಂಡ್ ಸ್ಟೆಪ್ನಲ್ಲಿ ಲಿಸ್ಟ್ ದ ನಂಬರ್ ಆಫ್ ಅಟಮ್ಸ್
ಆಫ್ ಅ ಡಿಫರೆಂಟ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಅನ್ಬ್ಯಾಲೆನ್ಸ್ಡ್ ಈಕ್ವೇಷನ್. ಏನು ಮಾಡಬೇಕಂದ್ರೆ ನಾವು ಇವಾಗ ಅನ್ಬ್ಯಾಲೆನ್ಸ್ಡ್ ಈಕ್ವೇಷನಲ್ಲಿ ಏನಾಗಿದೆ ಅಂದರೆ ಡಿಫರೆಂಟ್ ಎಲಿಮೆಂಟ್ಸ್ ಇದೆಯಲ್ಲ ಅವುಗಳದ್ದು ನಾವು ಏನು ಮಾಡಬೇಕಂದ್ರೆ ನಂಬರ್ಸನ್ನು ಬರ್ಕೋಬೇಕು. ಯಾವುದು ನಂಬರ್ಸ್ ಆಫ್ ಐಟಮ್ಸನ್ನು ಬರ್ಕೋಬೇಕು. ಇಲ್ಲಿ ನೋಡ್ಕೊಂಡು ಹೋಗೋದಾದರೆ ಇಲ್ಲಿ ಎಲ್ ಎಚ್ ಎಸ್ನಲ್ಲಿ ಯಾವುದಿದೆ ಅಂದರೆ ಎಫ್ ಇ ಎಷ್ಟಿದೆ ಅಂದರೆ 1 ಇದೆ, ಮತ್ತು ಆರ್ ಎಚ್ ಎಸ್ನಾಗ ಎಷ್ಟು ಅದಾವೆ ಅಂದ್ರೆ 3 ಅದಾವೆ. ಆ್ಯಂಡ್ ಹೈಡ್ರೋಜನ್ನಲ್ಲಿ ಎಲ್ ಎಚ್ ಎಸ್ನಲ್ಲಿ ಎಷ್ಟು ಐಟಮ್ಸ್ ಅದಾವೆ ಅಂದ್ರೆ ಹೈಡ್ರೋಜನ್ದು 2 ಅದಾವೆ, ಆರ್ ಎಚ್ ಎಸ್ನಲ್ಲಿ ಅವು ಕೂಡ 2 ಅದಾವೆ, ಇವು 2 ಈಕ್ವಲ್ ಅದಾವೆ. ಬಟ್ ಆಕ್ಸಿಜನ್ದು ಎಷ್ಟು ಅದಾವತ್ತಂದ್ರೆ ಎಲ್ ಎಚ್ ಎಸ್ನಾಗ 1 ಅದಾವೆ ಆ್ಯಂಡ್ ಆರ್ ಎಚ್ ಎಸ್ನಾಗ 4 ಅದಾವೆ. ಇದನ್ನು ಬರ್ಕೊಂಡ್ಮೇಲೆ ಥರ್ಡ್ ಸ್ಟೆಪ್ ಏನಂದರೆ ಇಟ್ ಈಸ್ ಆಪ್ಟನ್ convenient to start the balancing with the compound that contain the maximum number of atoms. ಏನು ಮಾಡ್ಬೇಕಂದ್ರೆ ನಾವು ಇಲ್ಲಿ ನೋಡ್ಕೊಂಡು ಹೋಗ್ರಿ, ಇಲ್ಲಿ ಯಾವುದ್ರೊಳಗೆ ಹೆಚ್ಚು ಐಟಮ್ಸ್ ಅದಾವ ಅಥವಾ ಹೆಚ್ಚು ಎಲಿಮೆಂಟ್ಸ್ ಅದಾವ ಅಂತ ನೋಡ್ಕೊಂಡು ಹೋದ್ರಿ. ಯಾವ ಕಂಪೌಂಡ್ನಾಗ ಹೆಚ್ಚು ಐಟಮ್ಸ್ ಅದಾವತ್ತಂದ್ರೆ ಇಲ್ಲಿ 2 ಕಂಪೌಂಡ್ಸ್ ಬರ್ತಾವೆ. ಒಂದು ಹೈಡ್ರೋಜನ್ ಬರ್ತೈತಿ, ಇನ್ನೊಂದು ಏನಂದ್ರೆ Ep3O4 ಬರುತ್ತೆ. ಇದ್ರಾಗ ಯಾವುದ್ರಾಗ ಐಟಮ್ಸ್ ಹೆಚ್ಚದಾವ ಅಂದ್ರೆ ನೋಡ್ಕೊಂಡು ಹೋಗ್ರಿ, ಇದ್ರಾಗ Ep3O4ನಾಗ ಟೋಟಲ್ 7 ಎಷ್ಟು ಅದಾವ ಅಂದ್ರೆ 7 ಐಟಮ್ಸ್ ಅದಾವ. ಅದನ್ನು ನಾವು ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ಬೇಕು. ಅದರಲ್ಲೂ ನಾವು ಏನು ಮಾಡ್ಬೇಕಂದ್ರೆ ಇಟ್ ಮೇ ಬಿ ರಿಯಾಕ್ಟನ್ಸ್ ಆರ್ ಪ್ರೊಡಕ್ಟ್ಸ್, ಅದ್ರಾಗ ಅದು ರಿಯಾಕ್ಟನ್ಸ್ ಆದರೂ ಇರಲಿ ಪ್ರೊಡಕ್ಟ್ಸ್ ಆದರೂ ಇರಲಿ, ಅದು ಕಂಪೌಂಡ್ ನಾವು ಏನು ಮಾಡ್ಬೇಕಂತಂದ್ರೆ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇನ್ ದ್ಯಾಟ್ ಕಂಪೌಂಡ್ ಸೆಲೆಕ್ಟ್ ದ ಎಲಿಮೆಂಟ್ ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಐಟಮ್ಸ್. ಇವಾಗ ನಾವು ಯಾವುದನ್ನು ಯಾವ್ದು ಜಾಸ್ತಿ ಐಟಮ್ಸ್ ಹೊಂದಿದೆ ಅಂದ್ರೆ ಇದ್ರೊಳಗೆ ಯಾವುದು ಎಲಿಮೆಂಟ್ ಜಾಸ್ತಿ ಈ ಕಂಪೌಂಡ್ ಒಳಗೆ ಯಾವ್ದು ಎಲಿಮೆಂಟ್ ಜಾಸ್ತಿ ಐಟಮ್ಸನ್ನು ಹೊಂದೈತಿ ಅಂದ್ರೆ ಅದು ಆಕ್ಸಿಜನ್ ಹೊಂದೈತಿ. Fe3 ಹೊಂದೈತಿ ಆ್ಯಂಡ್ O4 ಇದ್ದ 4 ಹೊಂದೈತಿ. ಸೊ ನಾವು ಏನು ಮಾಡ್ಬೇಕಂದ್ರೆ ಫಸ್ಟ್ ಸೆಲೆಕ್ಟ್ ಯಾವ್ದು ಮಾಡ್ಬೇಕಂದ್ರೆ O4 ಮಾಡಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ನೋಡ್ಕೊಂಡು ಹೋಗ್ರಿ ಮ್ಯಾಕ್ಸಿಮಮ್ ನಂಬರ್ ಐಟಮ್ಸ್. using this criteria we select the Fe3O4 and the element is oxygen in it. ಏನಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಐಟಮ್ಸ್ ಇರೋದು ಯಾವುದಂದ್ರೆ ಆಕ್ಸಿಜನ್. ದೇರ್ ಆರ್ 4 oxygen atoms in RHS and only 1 atoms in LHS. ನಾವು ಇವಾಗ ಏನು ಮಾಡ್ಬೇಕಂದ್ರೆ ಇವಾಗ ನಾವು ಆಕ್ಸಿಜನನ್ನು ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಮಾಡಬೇಕು. ಯಾಕಂತಂದ್ರೆ ಅದು ಜಾಸ್ತಿ ಐಟಮ್ಸನ್ನು ಹೊಂದಿರತಕ್ಕಂಥದ್ದು ಆಗೈತಿ, ಅದಕ್ಕೋಸ್ಕರ ನಾವು ಬ್ಯಾಲೆನ್ಸ್ ಮಾಡಬೇಕು. ಇವಾಗ ಎಲ್ ಎಚ್ ಎಸ್ನಾಗ ನೋಡ್ಕೊಂಡು ಹೋಗ್ರಿ ಎಷ್ಟು ಅದಾವ ಅಂದ್ರೆ 4 ಅದಾವ. ಇಲ್ಲಿ ಆರ್ ಎಚ್ ಎಸ್ನಾಗ ಎಷ್ಟು ಅದಾವ 1 ಐತಿ, ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ 4 ಮಾಡಬೇಕು. 4 into 1 ಈಸ್ ಈಕ್ವಲ್ಸ್ ಟು ಏನಾಗ್ತದೆ ಅಂದ್ರೆ 4 ಐಟಮ್ಸ್ ಆಗ್ತದೆ. ಸೊ ಇವಾಗ ಏನಾಯಿತು ಆಕ್ಸಿಜನ್ ಇದ್ದದ್ದು ಏನಾಯ್ತು ಅಂದರೆ ಬ್ಯಾಲೆನ್ಸ್ ಆಯಿತು ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ನಾವು ಇವಾಗ ಸೆಕೆಂಡ್ ಏನಂದರೆ ಫೋರ್ತ್ ಸ್ಟೆಪ್ ಯಾವುದಂದರೆ AP ಆ್ಯಂಡ್ H ಐಟಮ್ಸ್ ಆರ್ ಸ್ಟಿಲ್ ನಾಟ್ ಬ್ಯಾಲೆನ್ಸ್ಡ್. ಇವಾಗ ಇದು ಏನಾಗ್ತಂದ್ರೆ ಅರ್ಧ ಅಂದ್ರೆ ಪಾರ್ಷಿಯಲಿ ಸ್ವಲ್ಪ ಬ್ಯಾಲೆನ್ಸ್ ಆಯಿತು, ಇನ್ನು ಮುಂದಿಂದು ಬ್ಯಾಲೆನ್ಸ್ ಆಗಬೇಕಲ್ಲ, ಬೇರೆ ಐಟಮ್ಸ್ ಕೂಡ ಬ್ಯಾಲೆನ್ಸ್ ಆಗಬೇಕಲ್ಲ, ಬೇರೆ ಎಲಿಮೆಂಟ್ಸ್ ಕೂಡ ಬ್ಯಾಲೆನ್ಸ್ ಆಗಬೇಕಲ್ಲ. ನಾವು ಇವಾಗ ಏನು ಮಾಡ್ಬೇಕಂದ್ರೆ Fe ಅಥವಾ H ಇದ್ರಾಗ 2ರಾಗ ಇನ್ನೂ ಕೂಡ ಅವು 2 ಕೂಡ ಏನಾಗಿಲ್ಲ ಬ್ಯಾಲೆನ್ಸ್ ಆಗಿಲ್ಲ. ಸೊ ನಾವು 2ರಾಗ ಒಂದು ಯಾವುದಾರೆ ಒಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತೊಗೋಬೇಕು. ಟು ಪಿಕ್ ಎನಿ ದೀಸ್ ಎಲಿಮೆಂಟ್ಸ್ ಟು ಪ್ರೊಡ್ಯೂಸ್ ಫರ್ದರ್ ಏನು ಮಾಡ್ಬೇಕಂದ್ರೆ ಯಾವುದಾರ ಒಂದು ಪಿಕ್ ಮಾಡ್ಕೊಬೇಕು. ಲೆಟ್ ಅಸ್ ಬ್ಯಾಲೆನ್ಸ್ ಹೈಡ್ರೋಜನ್ ಐಟಮ್ಸ್ ಇನ್ ಪಾರ್ಷಿಯಲಿ ಬ್ಯಾಲೆನ್ಸ್ಡ್ ಈಕ್ವೇಷನ್. ನಾವೇನು ಮಾಡ್ಬೇಕಂದ್ರೆ ಇವಾಗ ಏನು ತೊಗೋಬೇಕಂದ್ರೆ ಯಾವುದು ಹೈಡ್ರೋಜನ್ನ ತೊಗೊಳ್ಳೋಣ. ಹೈಡ್ರೋಜನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಇವಾಗ ಎಷ್ಟು ಅದಾವು, ಇವಾಗ ಎಷ್ಟು ಐಟಮ್ಸ್ ಅದಾವಂದ್ರೆ ಹೈಡ್ರೋಜನ್ದು ರಿಯಾಕ್ಟೆಂಟ್ ಸೈಡ್ನಲ್ಲಿ ಎಷ್ಟು ಅದಾವತ್ತಂದ್ರೆ ನೋಡ್ಕೊಂಡು ಹೋಗ್ರಿ ಎಷ್ಟು 4 into 2 ಇಲ್ಲಿ ಕೆಳಗಡೆ ಬರೆದಿರ್ತಲ್ಲ ಇದನ್ನು ಇಂಟು ಮಾಡ್ಬೇಕು 4ಗೆ. ಅವಾಗ ಎಷ್ಟಾಗ್ತದೆ 8 ಇದೆ, ರಿಯಾಕ್ಟೆಂಟ್ ಸೈಡ್ನಲ್ಲಿ 8 ಇದೆ. ಆ್ಯಂಡ್ ಇಲ್ಲಿ ಎಷ್ಟಿದಾವಂದ್ರೆ ಹೈಡ್ರೋಜನ್ ಐಟಮ್ಸು ಬಿಫೋರ್ ಅಂದರೆ ಇಲ್ಲಿ ನೋಡ್ಕೊಂಡು ಹೋಗ್ರಿ ಇಲ್ಲಿ ಎಷ್ಟಿದಾವ ಓನ್ಲಿ 2 ಇದಾವೆ, 8 ಮತ್ತು 2 ಇದ್ದಾಗ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ H2 ಮುಂದೆ ಏನು ಬರಿಬೇಕಂದ್ರೆ 4 ಅಂತ ಬರಿಬೇಕು. ಅವಾಗ ಎಷ್ಟಾಗುತ್ತೆ H2 ಕೂಡ ಅಂದರೆ ಹೈಡ್ರೋಜನ್ ಕೂಡ 8 ಆಗ್ತಾವೆ. ಸೊ ಇದನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ. ಇಲ್ಲಿ ನೋಡ್ಕೊಂಡು ಹೋಗ್ರಿ ಇದಕ್ಕೆ ಮತ್ತು ಇದಕ್ಕೆ ಏನು ಕಂಪ್ಯಾರಿಸನ್ ಐತೆ ಅಂದ್ರೆ ನೋಡ್ರಿ ಇಲ್ಲಿ ನೋಡ್ಕೊಂಡು ಹೋಗ್ರಿ ಇಲ್ಲಿ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿಲ್ಲ, ಇಲ್ಲಿ
4 ಬರೆಯೋದ್ರ ಮುಖಾಂತರ ಇಲ್ಲೂ ಕೂಡ ಎಷ್ಟಾಗುತ್ತಂದ್ರೆ ಇಲ್ಲೂ ಕೂಡ 8 ಹೈಡ್ರೋಜನ್ ಅಟಮ್ಸ್ ಆಗ್ತಾವೆ. ಸೊ ಇಲ್ಲೂ ಕೂಡ 8 ಹೈಡ್ರೋಜನ್ ಅಟಮ್ಸ್ ಆಗ್ತಾವೆ. ಸೊ ಹೈಡ್ರೋಜನ್ ಕೂಡ ಏನಾಯ್ತಂದ್ರೆ ಬ್ಯಾಲೆನ್ಸ್ ಆಯಿತು ಅಂತ ನಾವು ಹೇಳ್ಬೋದು. ಇನ್ನೂ ಒಂದು ಬ್ಯಾಲೆನ್ಸ್ ಯಾವುದಂದ್ರೆ ಎಫ್ ಇನ ನಾವು ಬ್ಯಾಲೆನ್ಸ್ ಮಾಡಬೇಕು. ಇನ್ನು ಲಾಸ್ಟ್ ಒಂದು ಯಾವುದಂದ್ರೆ ಎಫ್ ಇನ ಬ್ಯಾಲೆನ್ಸ್ ಮಾಡಬೇಕು. ಎಫ್ ಇನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಎಫ್ ಇ ಇವಾಗ ಎಷ್ಟು ಅದಾವ ಅಂದ್ರೆ ನೋಡ್ಕೊಂಡು ಹೋಗ್ರಿ. ಇಲ್ಲಿ 3 ಎಫ್ ಇ ಅದಾವ, ಇಲ್ಲಿ ಓನ್ಲಿ 1 ಎಫ್ ಇ ಐತಿ. ಇವಾಗ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಜಸ್ಟ್ 3 ಬರೆದ್ರೆ ಇಲ್ಲೂ 3 ಆಗ್ತಾವ, ಇಲ್ಲೂ 3 ಆಗ್ತಾವ. ಸೊ ಮ್ಯಾಟರ್ ಕ್ಲೋಸ್. ಇದೇನೈತಂದ್ರೆ ಬ್ಯಾಲೆನ್ಸ್ಡ್ ಇಕ್ವೇಷನ್ ಆಗಿ ಬಂತು. 3 Fe + 4 H2O ಆ್ಯರೋ ಮಾರ್ಕ್ Fe3O4 + 4 H2. ಇದೇನಾಯ್ತಂದ್ರೆ ಇದನ್ನು ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಕರೀತಾರೆ. ಇಲ್ಲೂ ಕೂಡ ನೋಡ್ಕೊಂಡು ಹೋಗ್ರಿ, ಅದನ್ನೇ ಹೇಳಿದಾರೆ. ನೋಡ್ಕೊಂಡು ಹೋಗ್ರಿ, 3Fe + 4 H2O Fe3O4 ಆ್ಯಂಡ್ 4 H2. ಇವಾಗ LHS ಸೈಡ್ನಲ್ಲಿ ಎಷ್ಟು ಆಟಮ್ಸ್ ಅದಾವೋ RHS ಸೈಡ್ನಲ್ಲೂ ಕೂಡ ಅಷ್ಟೇ ಆಟಮ್ಸ್ ಅದಾವ. ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ಬ್ಯಾಲೆನ್ಸ್ಡ್ ಇಕ್ವೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಇದನ್ನು ಬ್ಯಾಲೆನ್ಸ್ಡ್ ಇಕ್ವೇಷನ್ ಅಂತ ಕರೀತಾರೆ. ಇನ್ನೂ ಒಂದು ಫೈನಲ್ ಸ್ಟೆಪ್ ಯಾವುದೈತಂದ್ರೆ ರೈಟಿಂಗ್ ಅ ಸಿಂಬಲ್ಸ್ ಆಫ್ ಅ ಫಿಸಿಕಲ್ ಸ್ಟೇಟ್. ನಾವು ಫಿಸಿಕಲ್ ಸ್ಟೇಟ್ನ ಸಿಂಬಲ್ಸನ್ನು ಬರೀಬೇಕು. ಹೆಂಗಂದ್ರೆ ನೋಡ್ಕೊಂಡು ಹೋಗ್ರಿ, ಅದನ್ನು ಗ್ಯಾಸಿಯಸ್ ಸ್ಟೇಟ್ನಾಗಿತ್ತಂದ್ರೆ ಅದನ್ನು G ಅಂತ ಬರೀಬೇಕು. ಮತ್ತು ಲಿಕ್ವಿಡ್ ಸ್ಟೇಟ್ನಾಗಿತ್ತಂದ್ರೆ L ಅಂತ ಬರೀಬೇಕು. ಅಕ್ವಿಯಸ್ ಅಂದ್ರೆ ಜಲೀಯ ಅಂದ್ರೆ ಅಕ್ವಿಯಸ್ ಸ್ಟೇಟ್ನಾಗಿರ್ತದಲ್ಲ, ಜಲೀಯ ಸ್ಟೇಟ್ನಾಗಿರ್ತದೆ, ಅದನ್ನು AQ ಅಂತ ಬರೀಬೇಕು. ಸಾಲಿಡ್ ಸ್ಟೇಟ್ನಾಗಿರ್ತದನ್ನು S ಅಂತ ಬರೀಬೇಕು. ಇಲ್ಲಿ ನೋಡ್ಕೊಂಡು ಹೋಗ್ರಿ, Fe ಇದ್ದದ ಅಂದ್ರೆ ಐರನ್ ಇದ್ದದ ಏನಂದ್ರೆ ಸಾಲಿಡ್ ಸ್ಟೇಟ್ನಾಗ ಐತಿ. ಹೈಡ್ರೋಜನ್ ಇದು ನೀರು ಅಂದರೆ H2 ಇದ್ದದ್ದು, ವಾಟರ್ ಇದ್ದದ್ದು ಗ್ಯಾಸಿಯಸ್ ಸ್ಟೇಟ್ನಾಗ ಐತಿ. ನೋಡ್ರಿ, ಇದು ಗ್ಯಾಸಿಯಸ್, ಲಿಕ್ವಿಡ್ ಸ್ಟೇಟ್ನಾಗಿಲ್ಲ, ಗ್ಯಾಸಿಯಸ್ ಸ್ಟೇಟ್ನಾಗ ಐತಿ. Fe3O4 ಇದ್ದದ ಸಾಲಿಡ್ ಸ್ಟೇಟ್ನಾಗ ಐತಿ ಆ್ಯಂಡ್ H2 ಇದ್ದದ ಗ್ಯಾಸಿಯಸ್ ಸ್ಟೇಟ್ನಾಗ ಕನ್ವರ್ಟ್ ಆಗೈತಿ ಅಂತ ನಾವು ಹೇಳ್ಬೋದು. ಈ ರೀತಿ ಬರೆಯೋದ್ರ ಮುಖಾಂತರ ಕೆಮಿಕಲ್ ರಿಯಾಕ್ಷನ್ ಇದ್ದದ್ದು ಏನಾಗುತ್ತಂದ್ರೆ ಬ್ಯಾಲೆನ್ಸ್ ಆಯಿತು ಅಂತ ನಾವು ಹೇಳಬಹುದು. ದೆನ್ ನೆಕ್ಸ್ಟ್ 2 ಬ್ಯಾಲೆನ್ಸ್ 1.9 ಬಿಕಮ್ಸ್ ಈ ರೀತಿ ಆಗುತ್ತೆ ನೋಡ್ರಿ. 3Fe ಬ್ರ್ಯಾಕೆಟ್ನಾಗ ಸಾಲಿಡ್ ಆ್ಯಂಡ್ ನೆಕ್ಸ್ಟ್ 4H2O ಬ್ರ್ಯಾಕೆಟ್ನಾಗ ಗ್ಯಾಸಿಯಸ್. ದೆನ್ ನೆಕ್ಸ್ಟ್ Fe3O4 ಇದು ಕೂಡ ಸಾಲಿಡ್ ಆಗಿರ್ತದೆ. ದೆನ್ ನೆಕ್ಸ್ಟ್ 4H2 ಇದ್ದದ್ದು ಕೂಡ ಗ್ಯಾಸಿಯಸ್ ಸ್ಟೇಟ್ನಾಗ ಇರ್ತದೆ. ಬ್ರ್ಯಾಕೆಟ್ನಾಗ ಕೆಳಗಡೆ ಆ ರೀತಿ ನೊಟೇಷನ್ ಮಾಡೋದಿಲ್ಲ, ಅದರದ್ದು ಆ ಮ್ಯಾಟರ್ನ ಸ್ಟೇಟ್ ಅಂದರೆ ಆ ಎಲಿಮೆಂಟ್ ಅಥವಾ ಪ್ರಾಡಕ್ಟ್ ಏನಿರ್ತದಲ್ಲ ಅದು ಸ್ಟೇಟ್ ಕೂಡ ನಾವು ಹೇಳಬಹುದು ಅಂತ ನಾವು ಹೇಳ್ತೇವೆ. ನೋಟ್ ದ ಸಿಂಬಲ್ ಆಫ್ ಗ್ಯಾಸ್ ಈಸ್ ಯೂಸಿಂಗ್ ವಿತ್ ದ H2O ಇಂಡಿಕೇಟ್ಸ್ ದ್ಯಾಟ್ ಇನ್ ದಿಸ್ ರಿಯಾಕ್ಷನ್ ವಾಟರ್ ಈಸ್ ಯೂಸ್ಡ್ ಇನ್ ದ ಫಾರ್ಮ್ ಆಫ್ ಸ್ಟೀಮ್. ಏನಂದರೆ ಅದನ್ನು ನಾವು ಗ್ಯಾಸಿಯಸ್ ಫಾರ್ಮ್ ಅಥವಾ ಸ್ಟೀಮ್ ಹಬೆಯ ಫಾರ್ಮ್ನಲ್ಲಿ ನಾವು ಅದನ್ನು ಯೂಸ್ ಮಾಡ್ತಿದ್ದೀವಿ ಅಂತ ನಾವು ಹೇಳ್ಬೋದು. ಯೂಶಲಿ ಫಿಸಿಕಲ್ ಸ್ಟೇಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಕೆಮಿಕಲ್ ಇಕ್ವೇಷನ್ಸ್ ಅನ್ಲೆಸ್ ಇಟ್ ಈಸ್ ನೆಸೆಸರಿ ಟು ಸ್ಪೆಸಿಫೈ ದೆಮ್ ಅಂತ ಹೇಳಿದ್ದಾರೆ. Sometimes the reaction conditions such as a temperature, pressure, catalyst, etc. for the reactions are indicates above and or below arrow in the equations. For example, ನಾವು ಇವಾಗ ಏನು ಮಾಡಬೇಕಂದ್ರೆ ಟೆಂಪರೇಚರ್, ಪ್ರೆಷರ್ ಮತ್ತು ಕ್ಯಾಟಲಿಸ್ಟನ್ನು ನಾವು ಒಂದು ರಿಯಾಕ್ಷನ್ನಲ್ಲಿ ಏನಾಗ್ತದೆ ಅಂದ್ರೆ ಮೀಡಿಯಮ್ ಆಗಿ ಅಥವಾ ಅದನ್ನು ಯೂಸ್ ಮಾಡಿಕೊಂಡು ಕೆಮಿಕಲ್ ರಿಯಾಕ್ಷನನ್ನು ಮಾಡಿರ್ತೇವೆ. ಅವಾಗ ಅವುಗಳನ್ನು ನಾವು ಎಲ್ಲಿ ಬರೀಬೇಕಂದ್ರೆ ಆ್ಯರೋ ಮಾರ್ಕ್ ಇರ್ತದಲ್ಲ ಅಲ್ಲಿ ಮೇಲ್ಗಡೆ ಅಥವಾ ಕೆಳಗಡೆ ಬರೀಬೇಕು. ಇವಾಗ ನೋಡಿಕೊಂಡ್ರೆ 340 ATM ಇದು ಪ್ರೆಷರ್ನಲ್ಲಿದೆ. ಸನ್ಲೈಟ್ ಇದೊಂದು ಮೀಡಿಯಮ್ ಆಗಿದೆ. ಕ್ಲೋರೋಫಿಲ್ ಇದೊಂದು ಕೂಡ ಮೀಡಿಯಮ್ ಆಗಿದೆ. ಇವುಗಳನ್ನು ಎಲ್ಲಿ ಆ್ಯರೋ ಮಾರ್ಕ್ನಲ್ಲಿ ಬರೆಯೋದ್ರ ಮುಖಾಂತರ ನಾವು ಇಂಡಿಕೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ದೆನ್ ನೆಕ್ಸ್ಟ್ ಇದು ಯಾವುದ್ರದ್ದು ರಿಯಾಕ್ಷನ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇದ್ದದ್ದು ಕಾರ್ಬನ್ ಮೊನಾಕ್ಸೈಡ್ ಇದ್ದು ಹೈಡ್ರೋಜನ್ ಜೊತೆಗೆ ರಿಯಾಕ್ಷನ್ ಮಾಡಿರೋದು ಏನಾಗುತ್ತಂದ್ರೆ CH3OH ಆಗಿ ಫಾರ್ಮ್ ಆಗುತ್ತೆ. ಇದು ಲಿಕ್ವಿಡ್ ಫಾರ್ಮ್ನಲ್ಲಿ ಇರ್ತದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಇದು ಯಾವುದ್ರದ್ದು ಅಂದ್ರೆ ಇದು ಏನಂದರೆ ಸಿಂಥಸಿಸ್ನ
ಈಕ್ವೇಷನ್ ಇದೇನಂದ್ರೆ ಫೋಟೋಸಿಂಥಸಿಸ್ನ ಈಕ್ವೇಷನ್ ಈ ರೀತಿ ಇರುತ್ತೆ. ಇದು ಕೂಡ ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ಕೇಳ್ತಾರೆ. ಸೊ ಇದನ್ನು ಇವೆರಡನ್ನೂ ಈಕ್ವೇಷನ್ ಕೂಡ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ದೆನ್ ನೆಕ್ಸ್ಟ್, ಯೂಸಿಂಗ್ ದೀಸ್ ಸ್ಟೆಪ್ಸ್ ಕ್ಯಾನ್ ಯು ಬ್ಯಾಲೆನ್ಸ್ ಈಕ್ವೇಷನ್ 1.2 ಗಿವನ್ ಇನ್ ದ ಟೆಕ್ಸ್ಟ್ ಅರ್ಲಿಯರ್ ಅಂತ ಕೇಳಿದರೆ. 1.2 ಯಾವುದಂದರೆ ನೋಡ್ಕೊಂಡು ಹೋಗೋಣ ಇರಿ. ಇದು ನೋಡಿ, ಈ ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ನೋಡ್ಕೊಂಡು ಹೋಗ್ರಿ. ಇಲ್ಲಿ ಆಕ್ಸಿಜನ್ 2 ಐತೆ, ಇಲ್ಲೂ ಕೂಡ ನಾವು ಆಕ್ಸಿಜನ್ 2 ಮಾಡ್ಬೇಕಂದ್ರೆ ಇಲ್ಲಿ 2 ಮಾಡಬೇಕು. ಇವಾಗ ಮ್ಯಾಗ್ನೀಸಿಯಮ್ ಎಷ್ಟು ಐತಂದರೆ 2 ಆಯ್ತು. ಇವಾಗ ಮ್ಯಾಗ್ನೀಸಿಯಮ್ 2 ಆಯ್ತಂದ್ರೆ ನಾವು ಅದನ್ನು ಈ ರಿಯಾಕ್ಟೆನ್ಸ್ನಲ್ಲೂ ಕೂಡ 2 ಮಾಡಬೇಕು. ಇವಾಗ ಇದೇನಾಯ್ತಂದ್ರೆ ನೋಡ್ರಿ, ಬ್ಯಾಲೆನ್ಸ್ಡ್ ಈಕ್ವೇಷನ್ ಆಯಿತು. ಇದು ಸಾಲಿಡ್ ಫಾರ್ಮ್ನಾಗ ಐತಿ, ಇದು ಗ್ಯಾಸಿಯಸ್ ಫಾರ್ಮ್ನಾಗ ಐತಿ. ದೆನ್ ನೆಕ್ಸ್ಟ್ ಇದು ಸಾಲಿಡ್ ಫಾರ್ಮ್ನಾಗ ಐತಿ. ಸೊ ಇದನ್ನು ನಾವೇನಂತ ಕರಿತಾರೆ, ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಂತ ಕರಿತೇವೆ. ಇನ್ನೊಂದು ಸರಿ ಇದನ್ನು ಬರಿಬೇಕಂದ್ರೆ ಹೆಂಗೆ ಬರೀವಿ ಅಂದ್ರೆ ನೋಡ್ಕೊಂಡು ಹೋಗೋಣ್ರಿ. 2mg ಪ್ಲಸ್ ಇದು ಸಾಲಿಡ್ ಫಾರ್ಮ್ನಾಗ ಐತಿ ಪ್ಲಸ್ O2 ಇದು ಗ್ಯಾಸಿಯಸ್ ಫಾರ್ಮ್ನಾಗ ಐತಿ. ಇದೇನಂದ್ರೆ 2mgO ಇದು ಕೂಡ ಸಾಲಿಡ್ ಫಾರ್ಮ್ನಾಗ ಐತಿ. ಇದನ್ನು ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಂತ ನಾವು ಹೇಳ್ಬೋದು. ಇವಾಗ ನಾವು ಇಲ್ಲಿ ಒಂದು ಸ್ವಲ್ಪ ಫೈನಲಲ್ಲಿ ಒಂದು 3 ಕ್ವಶನ್ಸ್ ಇದಾವೆ. ಇವು 3 ಕ್ವಶನ್ಸನ್ನು ನೀವು ಏನು ಮಾಡಿರಿ, ಇವೆರಡು ಕೆಳಗಿನ 2 ಏನದಾವಲ್ಲ ಇವು ಬ್ಯಾಲೆನ್ಸಿಂಗ್ದ ಈಕ್ವೇಷನ್ಸ್ ಅದಾವೆ. ಇವು 5 ಕೂಡ ನೀವೇನು ಮಾಡಬೇಕು, ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡಿಬಿಟ್ರೆ ಏನು ಮಾಡಬೇಕು, ಕಾಮೆಂಟ್ ಸೆಕ್ಷನ್ನಾಗ ಕಾಮೆಂಟ್ ಮಾಡಿರಿ, ಆನ್ಸರ್ಸನ್ನು ನನಗೆ ಕಳಿಸ್ರಿ. ಇನ್ನು 1ನೇದನ್ನು ಕ್ವಶನನ್ನು ಏನೈತಲ್ಲ ಇದನ್ನು ಕೂಡ ನಾನು ಮೊದಲೇ ಹೇಳಿದ್ದೇನೆ. ಇದನ್ನು ಕೂಡ ಯಾಕೆ ಮಾಡ್ತಾರಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಆನ್ಸರ್ ಮಾಡಿರಿ. ಇಲ್ಲ ನಿಮಗೆಲ್ಲೂ ಬರಲಿಲ್ಲ ಅಂದರೂ ನಾವು ನೆಕ್ಸ್ಟ್ ಪಾರ್ಟ್ನಲ್ಲಿ ಇವುಗಳನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಈ ಟುಡೇ ನಾವು ಏನು ಹೇಳಿದ್ವಲ್ಲ, ಇವಾಗ ಏನಂದರೆ ಈ ಚಾಪ್ಟರ್ನ ಇಂಟ್ರೊಡಕ್ಷನ್ ಹೇಳಿದ್ವಿ. ದೆನ್ ನೆಕ್ಸ್ಟ್ ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳಿದ್ವಿ. ದೆನ್ ನೆಕ್ಸ್ಟ್ ಯಾವುದಂದರೆ ವಾಟ್ ಈಸ್ ಕೆಮಿಕಲ್ ಇಕ್ವೇಷನ್ ಅಂತ ಹೇಳಿದ್ವಿ. ದೆನ್ ನೆಕ್ಸ್ಟ್ ಕೆಮಿಕಲ್ ಇಕ್ವೇಷನನ್ನು ಯಾಕೆ ಬರೀಬೇಕು ಅಂದರೆ, ಕೆಮಿಕಲ್ ಇಕ್ವೇಷನನ್ನು ಶಾರ್ಟರ್ ಫಾರ್ಮ್ನಲ್ಲಿ ಬರೆಯೋದಕ್ಕೋಸ್ಕರ ಏನು ಮಾಡ್ತೇವೆ ಅಂದರೆ ಕೆಮಿಕಲ್ ಇಕ್ವೇಷನನ್ನು ಯೂಸ್ ಮಾಡ್ತೇವೆ. ದೆನ್ ನೆಕ್ಸ್ಟ್ ಯಾವ ರೀತಿ ಬರೀಬೇಕು, ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಎಲ್ಲನೂ ನಾವು ಈ ಒಂದು ಪಾರ್ಟ್ನಲ್ಲಿ ನೋಡ್ಕೊಂಡಿದ್ದೇವೆ. ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಈ ಚಾಪ್ಟರ್ನ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಏನಂದರೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ಏನಂದರೆ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಎಷ್ಟು ವಿಧಗಳಿವೆ ಅವುಗಳ ಬಗ್ಗೆ ನಾವು ಸ್ಟಡಿ ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಲೈಕ್ ಮಾಡಿರಿ, ಮತ್ತು ವಿಡಿಯೋನ ಶೇರ್ ಮಾಡಿರಿ. ಎಲ್ಲರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ರಿ. ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಎಲ್ಲಿ ಹಾಕಿರ್ತಾನಂದ್ರಣ್ಣ, ಲಿಂಕ್ನ ಒಂದು ಕಾಮೆಂಟ್ ಸೆಕ್ಷನ್ನಾಗ ಪಿನ್ ಮಾಡಿಟ್ಟಿರ್ತಾನು, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತಾನು. ನೀವು ಯಾವುದರಲ್ಲೂ ಒಂದರಲ್ಲಿ ಹೋಗ್ಬಿಟ್ಟು ತೊಕ್ಕೋಬೋದು. ಅದರಲ್ಲಿ ನಾವು ಇಂಪಾರ್ಟೆಂಟ್ ನೋಟ್ಸು, ಇಂಪಾರ್ಟೆಂಟ್ ವೀಡಿಯೋಸು ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸನ್ನು ನಾನು ಅಲ್ಲಿ ಸಾಲ್ವ್ ಮಾಡಿಬಿಟ್ಟು ಹಾಕಿರ್ತೀನಿ. ಅಲ್ಲಿ ಕೂಡ ನೀವು ಜಾಯ್ನ್ ಆಗೋದ್ರ ಮುಖಾಂತರ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದಲ್ಲದೆ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಅದಾರಲ್ಲ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಬೇಕು. ಪ್ಲೀಸ್ ಎಲ್ಲರೂ ನಿಮ್ಮ ಫ್ರೆಂಡ್ಸ ಮತ್ತು ಫ್ರೆಂಡ್ಸ್ ಗ್ರೂಪ್ಗೆ, ನಿಮ್ಮ ಸ್ಟಡಿ ಗ್ರೂಪ್ ಇರುತ್ತಲ್ಲ 10th ಸ್ಟಡಿ ಗ್ರೂಪು, ಅದಕ್ಕೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಏನು ಮಾಡಿರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಯಾವುದೇ ಡೌಟ್ ಇದ್ದಲ್ಲಿ ನೀವು ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ 866030
1051. ಇದು ನನ್ನ ವಾಟ್ಸಪ್ ನಂಬರ್ ಐತಿ. ಆ್ಯಂಡ್ ಥ್ಯಾಂಕ್ ಯು ಆಲ್.